5-6 ವರ್ಷದಿಂದ ಇಲ್ಲಿ ರೆಕ್ರೂಟ್ಮೆಂಟ್ ಆಗಿಲ್ಲ. ಈಗ ಕೋರ್ಟ್ ಆದೇಶ ಏನಿದೆ ಅಂತಂದರೆ 50-56% ವ್ಯಾಲಿಡೇ ಇಲ್ಲ, ನೀವು ಹೆಂಗೆ ರೆಕ್ರೂಟ್ಮೆಂಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಂದರೆ ಬಂದು ಒಂದೇ ವರ್ಷದಲ್ಲಿ ನಾವು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. 3 ವರ್ಷ ಆದ್ರೂ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಕೂಡ ಇವ್ರೇನು ಮಾಡ್ತಿದ್ದಾರೆ ಅಂತಂದರೆ ಪ್ರತಿ ಸತಿ ಮಾಧ್ಯಮದ ಮುಖಾಂತರ ಬರ್ತಾರೆ, ಬರೀ ಸುಳ್ಳು ಹೇಳ್ತಾರೆ. ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ನಾಳೆನೇ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದವರು. ಒಂದು 3 ವರ್ಷ ಆಯಿತು, ಒಂದು PC ನೋಟಿಫಿಕೇಶನ್ಸ್ ಮೇಜರ್ ಒಂದು ನೋಟಿಫಿಕೇಶನ್ ಆಗಿಲ್ಲ. ಈಗ ಮೇಡಮ್ ರಿಸರ್ವೇಷನ್ ಅನ್ನೋದು ಇಟ್ಸ್ ಅ ಪೊಲಿಟಿಕಲ್ ಅಜೆಂಡಾ. ಇದು ಈಗ ರಿಸರ್ವೇಷನ್ ಏನು, ಈಗ ಫಾರ್ ಎಕ್ಸಾಂಪಲ್ OBCಗೆ ಎಷ್ಟು ಸಿಗಬೇಕು ಆ OBC ಅಭ್ಯರ್ಥಿಗೆ ಸಿಗಲ್ಲ, ಅದು ಮೆರಿಟ್ ಇದು ರಿಸರ್ವೇಷನ್. ಇಷ್ಟು ಸ್ಟೇಟ್ಮೆಂಟ್ಸ್ ಏನಿದೆ ಇದೆಲ್ಲ ಸುಳ್ಳಿನ ಸ್ಟೇಟ್ಮೆಂಟ್ಸೇ ಬರೆದಿರೋದು. ಇವೆಲ್ಲ ಏನಿದೆ ಅಲ್ಲ ಪ್ರತಿಯೊಂದು ಸುಳ್ಳು. ಶಿಕ್ಷಕರ ನೇಮಕಾತಿ ಸರ್ಕಾರ ಬದ್ಧ. ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅಂತ ಹೇಳಿ ಪೂಜೆ ಮಾಡುವಂತಹ ಜನರು ನಮ್ಮಲ್ಲಿದ್ದಾರೆ. ಆದ್ರೆ ಕಳೆದ 5-6 ವರ್ಷಗಳಿಂದಲೂ ಕೂಡ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂಥ ತಲೆನೋವು ವಿದ್ಯಾರ್ಥಿಗಳಿಗೆ ಒಂದು ಕಡೆ ಆದ್ರೆ, ಮತ್ತೊಂದು ಎಡೆ ಈ 6% ಮೀಸಲಾತಿಯನ್ನ ಏನ್ ಮಾಡೋದು, 50ರಷ್ಟು ಮಾಡ್ಕೊಳ್ಳಿ, ನಮ್ಮ ಆಕ್ಷೇಪ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಮಾಡಿದೆ. ಹಾಗೆ ಎಲ್ಲಾ ಕಡೆನೂ ಕೂಡ ಸಾಮಾನ್ಯವಾಗಿ ಹಾಗೇ ಇದೆ. ಆದ್ರೆ 56ಕ್ಕೆ ಏರಿಸಬೇಕು ಅನ್ನುವಂತಹ ಗೊಂದಲ. ಸೊ ಹಾಗೇನೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದನ್ನೇ ಮಾಡ್ಕೊಂಡು ಬಂದಿದೆ. ಈಗ ಈ ಮೀಸಲಾತಿ ತಲೆನೋವಾಗಿ ಪರಿಣಮಿಸಿರೋದು. ಸೊ ವಿದ್ಯಾರ್ಥಿಗಳು ಯಾವ ರೀತಿ ಕಷ್ಟವನ್ನು ಅನುಭವಿಸುವಂತಾಗಿದೆ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಾಂತರಾಜ್ ಅವರು ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಪರಿಚಯ ಜೊತೆಗೆ ಈ ಒಂದು ಸಮಸ್ಯೆ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ. ಮ್ಯಾಮ್, ನನ್ನ ಹೆಸರು ಕಾಂತಕುಮಾರ್ ಅಂತೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ. ಮ್ಯಾಮ್, ಈ ಒಂದು ನೀವೇನು 6% ಬಿಟ್ಟು ಅಂದರೆ 94% ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಹೈಕೋರ್ಟು ಏನೊಂದು ಸರ್ಕಾರಕ್ಕೆ ಆದೇಶ ನೀಡಿರೋದೊಂದು, ಅದೊಂದು ಇಂಡೈರೆಕ್ಟ್ಲಿ. ಈಗ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮ್ಯಾಮ್, ಈಗ ಕೋರ್ಟ್ ಹೇಳ್ತಾ ಇರೋದು, ಕೋರ್ಟ್ ಹೇಳ್ದಂಗೆ ಸರ್ಕಾರ ಕೇಳಲೇಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಳೆದ 5-6 ವರ್ಷಗಳಿಂದ ಸರ್ಕಾರಿ ಕೆಲಸನೇ ದೇವ್ರ ಕೆಲಸ ಅಂತ ನೀವೇನು ಹೇಳಿದ್ರಿ ಮೇಡಮ್. 5-6 ವರ್ಷದಿಂದ ಇಲ್ಲಿ ರೆಕ್ರೂಟ್ಮೆಂಟ್ ಆಗಿಲ್ಲ. ಯಾಕೆ ಅಂತಂದರೆ 2 ವರ್ಷ ಕೋವಿಡ್ಡು, 1 ವರ್ಷ ಎಲೆಕ್ಷನ್ ಇಯರು, ಲಾಸ್ಟ್ 2 ವರ್ಷದಿಂದ ಈ ಒಂದು ರಿಸರ್ವೇಷನ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು ಯಾವುದೂ ರೆಕ್ರೂಟ್ಮೆಂಟ್ ಮಾಡಿಲ್ಲ. ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೀವಿ ಈ ಒಂದು ವಿಚಾರವಾಗಿ. ಇವಾಗ ಲಾಸ್ಟ್ ಏನಪ್ಪ ಅಂದರೆ KS ನೋಟಿಫಿಕೇಷನ್ನಿಂದ ಇದು ರಿಸರ್ವೇಷನ್ನು ಕೋರ್ಟಿಗೆ ಹೋಗಿರೋ ಅಂಥದ್ದು. ಏಕೆಂದರೆ ಇದು 50-56% ವ್ಯಾಲಿಡ್ ಇಲ್ಲ ಅಂತೇಳಿ ನಮ್ಗೆ ಇವಾಗಲ್ಲ KS ನೋಟಿಫಿಕೇಷನ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ ನೋಟಿಫಿಕೇಷನ್ನೇ ಕ್ವಾಶ್ ಮಾಡಿದೆ. ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ, ಮತ್ತು ನಾವು ಇಂದಿರಾ ಸಹಾನಿ ಕೇಸ್ ನೋಡಿದ್ರೆ 50% ಒಂದು ಕ್ಯಾಪ್ ಇದೆ. ಆ 50%ಇಂದ 56% ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಇವರು BJP ಸರ್ಕಾರ ಇದ್ದಾಗ ಒಂದು ಬಿಲ್ ಪಾಸ್ ಮಾಡಿ ಗವರ್ನರ್ ಅಸೆಂಟ್ ತೊಗೊಂಡಿದ್ರು. ಆ ವ್ಯಾಲಿಡ್ಡು ಆರ್ಡಿನೆನ್ಸ್ ಓನ್ಲಿ 6 ಮಂತ್ ವ್ಯಾಲಿಡ್ ಇತ್ತು. 6 ಮಂತ್ ಒಳಗಡೆ 9th ಶೆಡ್ಯೂಲ್ ಒಳಗಡೆ ಆ್ಯಡ್ ಮಾಡಬೇಕಾಯಿತು, ಮತ್ತು ಪ್ರೆಸಿಡೆಂಟ್ ಸಿಗ್ನೇಚರ್ ಆಗಬೇಕಾಯಿತು. ಅದೆಲ್ಲ ನೋಡಿ ಮೇಡಮ್, ಇದು BJP ಸರ್ಕಾರ ಕಂಟಿನ್ಯೂ ಅಂದರೆ ನೆಕ್ಸ್ಟ್ ಲಾಸ್ಟ್ 23ರಲ್ಲಿ ಮತ್ತೆ ಸರ್ಕಾರ ವಾಪಸ್ಸು ನಮ್ಮ ಕರ್ನಾಟಕದಲ್ಲಿ ಬಂದಿದ್ದರೆ BJP ಸರ್ಕಾರ ಈ ಒಂದು ಸಮಸ್ಯೆಗೆ ಏನೋ ಒಂದು ಅಂತ್ಯ ಕಾಣ್ಬೋದಿತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ 56% ಅವ್ರಿಗೆ ಗೊತ್ತಿತ್ತು ಈ ಸಮಸ್ಯೆ ಇದೆ ಅಂತೇಳಿ. ಯಾವಾಗ ಇದು ಸಿಂಗಲ್ ಅಂದರೆ ಒಂದೇ ಸ್ಟೇಜ್ ಇರುತ್ತೆ ಎಕ್ಸಾಮ್ಸು, ಫಾರ್ ಎಕ್ಸಾಂಪಲ್ PSI, PDO, CTI ಈ ಥರ ಎಕ್ಸಾಮ್ಸ್ ಎಲ್ಲ ಒಂದೇ ಸ್ಟೇಜ್ ಇರುತ್ತೆ. ಈ ಒಂದು ಎಕ್ಸಾಮ್ಸಲ್ಲಿ ಯಾರೂ ಕೋರ್ಟ್ಗೆ ಹೋಗಿದ್ರು ಕೂಡ ಅದರಲ್ಲಿ ಯಾರು ಜನರಲ್ ಮೆರಿಟ್ ಇದ್ದಾರೆ ಅವರಿಗೆ ಅನ್ಯಾಯ ಆಗಿದ್ದವರೇನೋ ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ ಅವಾಗ ಸ್ಟೇ ಕೊಡ್ತಾಯಿತ್ತು. ಬಿಕಾಸ್ ಯಾರೂ ಹೋಗಲಿಲ್ಲ, ಕೋರ್ಟ್ ಮೆಟ್ಲಿ ಏರಲಿಲ್ಲ. ಅದರಲ್ಲಿ ಕೇಸ್ ಅಂತ ಹೇಳ್ಬಿಟ್ಟು 50-56% ಜನರಲ್ ಮೆರಿಟು. ಮಧು ಕೇಸಲ್ಲಿ ಮಧು ಅನ್ನೋಂಥ ಅಭ್ಯರ್ಥಿ ಜನರಲ್ ಮೆರಿಟು ಅವ್ನು ಕೋರ್ಟಿಗೆ ಹೋಗಿದ್ರು, KS ನೋಟಿಫಿಕೇಷನ್ ಈ ಥರ ಆಗಿದೆ ಅಂತ. ಆವಾಗ ಕ್ಲಿಯರ್ ಕಟ್ಟಾಗಿ ಕ್ಯಾಟು ಒಂದು ನೋಟಿಫಿಕೇಷನ್ ಕ್ವ್ಯಾಶ್ ಮಾಡಿ ಅಂತ ಹೇಳ್ತು. ಬಿಕಾಸ್ ಯಾಕೆ ಅಂತಂದರೆ ಯಾವುದೇ ಒಂದು ನೋಟಿಫಿಕೇಷನ್, ಒಂದು ಬಿಲ್ ಪಾಸ್ ಮಾಡಬೇಕು, ಒಂದು ಆ್ಯಕ್ಟ್ ಆಗಬೇಕಂತಂದರೆ ಎಲ್ಲ ರೀತಿ ಕಾನ್ಸಿಕ್ವೆನ್ಸ್ನ ನೋಡಬೇಕಾಯಿತು. BJP ಸರ್ಕಾರ ಬಂದ್ ಮಾಡಿದಾಗ ಅದಾದಮೇಲೆ ಕಾಂಗ್ರೆಸ್ ಸರ್ಕಾರನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಯಿತು. ಅದ್ರ ಮೇಲೆ ಸುಮಾರು ರೆಕ್ರೂಟ್ಮೆಂಟ್ ಆಯಿತು. ಸುಮಾರು ಒಂದು 5-6 ಸಾವಿರ ವೇಕೆನ್ಸಿ ಫಿಲ್ ಆಗಿತ್ತು. ಅದರಲ್ಲಿ ಇನ್ನೂ ಕಂಪ್ಲೀಟ್ ಆಗದೆ ಇರೋಂಥ ವೇಕೆನ್ಸಿನೂ ಅದರ ನೋಟಿಫಿಕೇಷನ್ಸೂ ಹಂಗೆ ಇದೆ. ಈ ಒಂದು ಮೆಜಾರಿಟಿ ಏನಂತಂದರೆ KS ನೋಟಿಫಿಕೇಷನ್ 3 ಸ್ಟೇಜ್ ಇದೆ. ಈ ಪ್ರಿಲಿಮ್ಸ್ ಆದಮೇಲೆ ಪ್ರಿಲಿಮ್ಸಿಂದ ಕ್ವಾಲಿಫೈಡ್ ಆದವ್ರನ್ನ ರಿಸರ್ವೇಷನ್ಸಲ್ಲಿ ಏನು ಜನರಲ್ ಮೆರಿಟು ಮತ್ತು SC/ST ರಿಸರ್ವೇಷನ್ ಏನಿದೆ ಅದನ್ನು ಅಪ್ಲೈ ಮಾಡಿಕೊಂಡು ಮೇನ್ಸಿಗೆ ಕ್ವಾಲಿಫೈಡ್ ಆಗೋಂಥದ್ದು. ಅದರಲ್ಲಿ ಜನರಲ್ ಮೆರಿಟ್ ಇರೋರಿಗೆ ನಮಗೆ ಮೋಸ ಆಗಿದೆ ಅಂದ್ಬಿಟ್ಟು ಕೋರ್ಟ್ಗೆ ಹೋಗಿದ್ರು. ಈಗ ಕೋರ್ಟ್ ಆದೇಶ ಏನಿದೆ ಅಂತಂದರೆ 50-56% ವ್ಯಾಲಿಡೇ ಇಲ್ಲ, ನೀವು ಹೆಂಗೆ ರೆಕ್ರೂಟ್ಮೆಂಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ.
ಸರ್ಕಾರ ಇವಾಗ ಲಾಸ್ಟು ಬೆಳಗಾವಿ ಸೆಷನ್ ಇದ್ದಾಗ ಲಾಸ್ಟ್ ಡೇನು ಒಂದು ಬಿಲ್ ಪಾಸ್ ಮಾಡಿಕೊಂಡ್ರು 56% ಮೇಲೆ ರೆಕ್ರೂಟ್ಮೆಂಟ್ ಮಾಡೋಣ ಅಂತ ಹೇಳಿ. ಬಟ್ ಆದರೆ ಇದು ವ್ಯಾಲಿಡೇ ಇಲ್ಲ ಅಂತ ಕೋರ್ಟ್ ಆದೇಶ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ರೆಕ್ರೂಟ್ಮೆಂಟ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಏನು ಹೇಳಿದೆ ಅಂದರೆ 100ರಲ್ಲಿ 94% ಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, 6% ಸೈಡಿಗೆ ಇಡಿ, ಅಪ್ ಟು ಏನಂದರೆ ಈ ಒಂದು ಜಡ್ಜ್ಮೆಂಟ್ ಏನು ಬರುತ್ತೋ ಅದ್ರ ಮೇಲೆ ಅದು 6% ನೀವು ನಿರ್ಧಾರ ಮಾಡಿರ. 94% ಏನು ಸಮಸ್ಯೆ ಇಲ್ಲ, ಕೋರ್ಟ್ ಸಮಸ್ಯೆ ಏನಿಲ್ಲ, ನಮ್ಮದೇನಿಲ್ಲ. ನೀವು 50% ಅಂತಂದರೆ 56% ಬಿಟ್ಟು 50% ಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡಿದ್ರೆ ಓವರಾಲ್ 100% ಮೇಲೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ 94% ಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ತೊಗೊಂಡು ಈ ಕೂಡಲೇ ನಮಗೇನೆಂದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸುಮಾರು 15ರಿಂದ 20 ಲಕ್ಷ ಜನ ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ. ಅವರು ಕೆಲಸ ಅಂತೇಳಿ ಇವತ್ತು ಸರ್ಕಾರಕ್ಕೆ ಕೆಲಸ ಸೇರಿಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಇವರು 1 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ ಅಂತಂದ್ರೇ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಇವರು 5-6 ವರ್ಷದಿಂದ ವಿತೌಟ್ ಸ್ಯಾಲ್ರಿ ಅಪ್ಪ ಅಮ್ಮ ದುಡ್ದಿದ್ದ ದುಡ್ಡು, ನೀವು ನಾರ್ತ್ ಕರ್ನಾಟಕದಲ್ಲಿ ನೋಡಿದ್ರೆ ಎಷ್ಟು ಪಾವರ್ಟಿ ಇದೆ. ಆ ಪಾವರ್ಟಿಯಿಂದ ಯಾವ ರೀತಿ ಓದಬೇಕು, ಒಂದೊಂದು ಟೀ ಕುಡಿಯೋದಕ್ಕೆ, ಒಂದೊಂದು ಟೈಮ್ ಊಟ ಮಾಡೋದಕ್ಕೆ ಅಲ್ಲಿ ಸರ್ಕಲಲ್ಲಿ ರೋಡಲ್ಲಿ ಸಿಗೋಂಥ ಅನ್ನ ಪ್ರಸಾದ ಆಗಿರ್ಬೋದು, ಮದುವೆ ಮನೆ ಚೌಟ್ರಿ ಇರ್ಬೋದು, ಎಷ್ಟು ದೇವಸ್ಥಾನದ ಪ್ರಸಾದ ಇರ್ಬೋದು, ಎಲ್ಲ ಕಡೆ ಹೋಗಿ ಊಟಕ್ಕೆ ಅಲ್ದಾಡೋಂಥ ಪರಿಸ್ಥಿತಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಬಂದಿದೆ. ಇದ್ರ ಜೊತೆಯಲ್ಲಿ ಗಿಗ್ ವರ್ಕರ್ಸ್ ಆಗಿ, ಝೊಮೊಟೊ, ಸ್ವಿಗ್ಗಿ ಡ್ರೈವರ್ ಕೆಲಸ ಆಗಿ, ಮತ್ತು ಈ ಒಂದು ಕ್ಯಾಟ್ರಿಂಗ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇರೋಂಥ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಇವತ್ತು ನೋಡ್ತಾ ಇದ್ದೀವಿ ನಾವು. ಆ ವಿದ್ಯಾರ್ಥಿಗಳಿಗೆಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಂದರೆ ಬಂದು ಒಂದೇ ವರ್ಷದಲ್ಲಿ ನಾವು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇವತ್ತು 3 ವರ್ಷ ಆಗ್ತಾಯಿದೆ, ಇನ್ನೇನು ಮಾರ್ಚ್ ಏಪ್ರಿಲ್ ಬಂತಂದರೆ 3 ವರ್ಷ ಆಯಿತು. 3 ವರ್ಷ ಆದ್ರೂ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನೋಡಿ, ಯಾವುದೇ ಸರ್ಕಾರ ಆಗಿದ್ರೂ ಒಂದು ಸತಿ ನೀವು ಹೇಳಿದ ಮೇಲೆ ಮಾತಿನಂತ ನಡ್ಕೊಳಕ್ಕಾಗಿಲ್ವಾ, ನೀವು ಅದನ್ನು ಹೇಳೋಕ್ಕೆ ಹೋಗ್ಬಾರ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಸಚಿವರು ಅಷ್ಟೇ, ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಕೂಡ ಇವ್ರೇನು ಮಾಡ್ತಿದ್ದಾರೆ ಅಂತಂದರೆ ಪ್ರತಿ ಸತಿ ಮಾಧ್ಯಮದ ಮುಖಾಂತರ ಬರ್ತಾರೆ, ಬರೀ ಸುಳ್ಳು ಹೇಳ್ತಾರೆ. ಸುಮಾರು ಒಂದು 300ರಿಂದ 400 ಸ್ಟೇಟ್ಮೆಂಟ್ಸು ಬರೀ ಸುಳ್ಳಿನ ಸ್ಟೇಟ್ಮೆಂಟ್ಸೇ ಇದ್ದಾವೆ ಮೇಡಮ್. ಈಗ ಅವರು 13,000 GPSTR ಫಿಲ್ ಮಾಡಿದ್ದು BJP ಸರ್ಕಾರ ಇದ್ದಾಗ, ಇವ್ರು ಬಂದು ಜಸ್ಟ್ ಆರ್ಡ್ರ್ ಕಾಪಿ ಕೊಟ್ಟಿರೋ ನಾವೇ ರೆಕ್ರೂಟ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ನೋಟಿಫಿಕೇಷನ್ನೇ ಮಾಡಿದ್ದವಾಗ 22ರಲ್ಲಿ ನೋಟಿಫಿಕೇಷನ್ ಆಗಿದ್ದು, 23ರಲ್ಲಿ ಕಂಪ್ಲೀಟ್ ಆಯ್ತು. ಅದು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಒಂದು ನೋಟಿಫಿಕೇಷನ್ಸ್ ಆಗಿಲ್ಲ. ಮತ್ತು ಅದಕ್ಕಿಂತ ಮತ್ತೆ ಇನ್ನೇನು ಹೇಳೋಣ, ಮತ್ತು ಒಂದು ಸತಿ 10,000 ವೇಕೆನ್ಸಿ ಫಿಲ್ ಮಾಡೋಣ ಅಂತಾರೆ, ಒಂದು ಸರಿ 15,000, ಒಂದು ಸತಿ 20,000 ಅಂತ ಹೇಳಿರ್ತಾರೆ. ನನ್ನ ಹತ್ರ ಇಲ್ಲೇ ಬಂಡಲ್ ಇದೆ ಮ್ಯಾಮ್, ಇಷ್ಟು ಬಂಡಲ್ ಇದೆ, ನಿಮಗೆ ಆಮೇಲೆ ತೋರಿಸ್ತೀನಿ. ಅದನ್ನು ಸುಮಾರು 200ರಿಂದ 300 ಪೇಜ್ ನಂದು ಸ್ಟೇಟ್ಮೆಂಟ್ಸ್ ಇದೆ, ನ್ಯೂಸ್ ಪೇಪರ್ ಕಟಿಂಗ್ ಬಂದಿರೋದು. ಒಂದು ಸತಿ 15,000, 20,000, ಒಂದು ಸತಿ 30,000, ಮೊನ್ನೆ 35,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳಿದ್ರೆ ನಮಗೆ ಅವಶ್ಯಕತೆನೇ ಇಲ್ಲ, 10,000 ಮೇಲೆ ನಾವು ಫಿಲ್ಲೇ ಮಾಡಲ್ಲ. ಅದರಲ್ಲೂ ಎಲ್ಲ GPSTR, ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಕಮಿಷನರು, ಅದರಲ್ಲಿರೋವಂಥ ಜಾಯಿಂಟ್ ಸೆಕ್ರೆಟ್ರಿ ಎಲ್ಲರನ್ನೂ ಕೇಳಿದಾಗ, ಅವ್ರು ಚರ್ಚೆ ಮಾಡಿದಾಗ ಇಷ್ಟೇ ಹೇಳ್ತಾರೆ ಮೇಡಮ್, ಅಲ್ಲಿ ನಮ್ಮ ರೆಕ್ರೂಟ್ಮೆಂಟೇ ಇಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ನಮ್ಗೆ ಅಪ್ರೂವಲ್ಲೇ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇದರಲ್ಲಿ ಸ್ಕೂಲ್ನೆಲ್ಲ ಇವರು KPS ಅಂತ ಸ್ಕೂಲ್ ಮಾಡಿಕೊಂಡು ಎಲ್ಲ ಸ್ಕೂಲ್ನೂ ಮುಚ್ತಾ ಇದ್ದಾರೆ. ಎಷ್ಟೊಂದು ಸ್ಕೂಲ್ ಇವತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈ ಥರ ಎಲ್ಲ ಸಮಸ್ಯೆ ಆಗ್ತಾಯಿದೆ. ಇದ್ರ ಜೊತೆಯಲ್ಲಿ ಇನ್ನೊಬ್ಬರು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ನಾಳೆನೇ ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳಿದವರು. ಇದುವರೆಗೂ ಒಂದು ನೋಟಿಫಿಕೇಷನ್, ಅವ್ರು ಬಂದು 3 ವರ್ಷ ಆಯಿತು, ಒಂದು PC ನೋಟಿಫಿಕೇಷನ್ಸ್ ಮೇಜರ್ ಒಂದು ನೋಟಿಫಿಕೇಷನ್ ಆಗಿಲ್ಲ. PSI ನೋಟಿಫಿಕೇಷನ್ ಆಗಿ 5ರಿಂದ 6 ವರ್ಷ ಆಯಿತು, ಒಂದು ನೋಟಿಫಿಕೇಷನ್ ಆಗಿಲ್ಲ ಮೇಡಮ್. ಇಷ್ಟೆಲ್ಲ ಸಚಿವರು ಸುಳ್ಳು ಹೇಳ್ತಾರೆ, ಮತ್ತು ಪಕ್ಷನೂ ಅಷ್ಟೇ, ಒಂದು ಮಾತು ಹೇಳಿದಾಗ ಅದನ್ನು ನಡ್ಕೊಬೇಕಾಗುತ್ತೆ, ಅದನ್ನು ಮಾಡ್ತಾ ಇಲ್ಲ. ಈ ಕೂಡಲೇ ರೆಕ್ರೂಟ್ಮೆಂಟ್ ಆಗಲೇಬೇಕು ಮೇಡಮ್, ಇದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದು ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊತಿದ್ದೀವಿ. ಇಲ್ಲ ಅಂತಂದರೆ ನಾವು ಧಾರವಾಡದಲ್ಲಿ ಏನು ಸೆಪ್ಟೆಂಬರ್ 25, ಬೆಳಗಾವಿ ಬಿಜಾಪುರದಲ್ಲಿ ನವಂಬರ್ 12ನೇ ತಾರೀಕು ಏನು ಹೋರಾಟ ಮಾಡಿದ್ವಿ, ಅದಕ್ಕಿಂತ ಬೃಹತ್ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಯಾವುದೇ ಕಾರಣಕ್ಕೂ ರೆಕ್ರೂಟ್ಮೆಂಟ್ ಸ್ಟಾಪ್ ಆಗಬಾರ್ದು ಮೇಡಮ್. ಈಗ ಎಲ್ಲ ಹೇಳಿದಾಗೆ 56% ರೆಕ್ರೂಟ್ಮೆಂಟನ್ನು ಮೀಸಲಾತಿಯನ್ನು ಇಟ್ಟರೆ ಯಾರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ, ಈ 6%ಅಲ್ಲಿರುವಂತಹ ಸಮಸ್ಯೆ ಏನು? BJP ಗೌರ್ಮೆಂಟ್ ಹೆಂಗೋ ಪಾಸ್ ಮಾಡ್ಕೊಂಡು ಹೋಯ್ತು, ಕಾಂಗ್ರೆಸ್ ಕಂಟಿನ್ಯೂ ಮಾಡ್ತಾ ಇದೆ. ಈಗ ಈ ಸಮಸ್ಯೆ ಎದ್ದಿರೋದಕ್ಕೆ ಕಾರಣ ಏನು? ಜೊತೆಗೆ ಇದರಲ್ಲಿ ಸಮುದಾಯಗಳ ವಾರ್ ನಡೆಯುತ್ತಾ, ಅಥವಾ ಯಾರಿಗೆ ಅನ್ಯಾಯವಾಗುತ್ತೆ? ಜನರಲ್ ಮೆರಿಟ್ ಅವರಿಗಂತೂ ಸಮಸ್ಯೆ ಆಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇನ್ಯಾರಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತ 56%ಅನ್ನು ಫಾಲೋ ಮಾಡ್ಕೊಂಡು ಹೋದರೆ ಅಂತ. ಈಗ ಮೇಡಮ್, ರಿಸರ್ವೇಷನ್ ಅನ್ನೋದು ಇಟ್ಸ್ ಅ ಪೊಲಿಟಿಕಲ್ ಅಜೆಂಡಾ. ಇದು ಒಂದು ಪೊಲಿಟಿಕಲ್ ಪಾರ್ಟಿ, ಅಂದರೆ ಒಂದು ಪಾರ್ಟಿಗೆ ಅದು ವೋಟ್ ಬ್ಯಾಂಕು. ರಿಸರ್ವೇಷನ್ ಅನ್ನೋದೇ ಒಂದು ವೋಟ್ ಬ್ಯಾಂಕ್.
ಈ ವೋಟ್ ಬ್ಯಾಂಕ್ ಸಲುವಾಗಿ ರಿಸರ್ವೇಷನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಬರೀ ಕರ್ನಾಟಕದಲ್ಲೇ ಅಂತಲ್ಲ, ಬೇರೆ ಬೇರೆ ಎಲ್ಲ ಸ್ಟೇಟ್ಸಲ್ಲೂ ಇದೆ. ಮಧ್ಯಪ್ರದೇಶ ಕೇಸ್ ಇದೆ 28ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ. ತಮಿಳ್ನಾಡಲ್ಲಿದೆ ಸುಮಾರು 69%, 50%ಗಿಂತ ಜಾಸ್ತಿ ಮಾಡೋಂಗೇ ಇಲ್ಲ ಅಂತ ಹೇಳಿ ಇಂದಿರಾ ಸಾಹ್ನಿ 9 ಬೆಂಚ್ ಅದು 9 ಬೆಂಚ್ ಕೇಸಲ್ಲಿ ಅವ್ರು ಡಿಸೈಡ್ ಮಾಡಿದ್ದಾರೆ 50% ಕ್ಯಾಪ್ ಕ್ರಾಸ್ ಮಾಡೋಂಗಿಲ್ಲ ರಿಸರ್ವೇಷನ್ ಅಂತ ಹೇಳಿ. ಹಂಗಿರಬೇಕಾದ್ರೆ ಬೇರೆ ಬೇರೆ ನೀವು ಜಾರ್ಖಂಡು ಬೇರೆ ಬೇರೆ ಸ್ಟೇಟ್ಸಲ್ಲೆಲ್ಲ ರಿಸರ್ವೇಷನ್ 50% ಕ್ರಾಸ್ ಮಾಡಿದ್ದಾರೆ, ಬಟ್ ಅದು ವ್ಯಾಲಿಡ್ ಇಲ್ಲ. ಇದು ಕರ್ನಾಟಕದಲ್ಲೂ ಅದೇ ರೀತಿ 50ಇಂದ 56% ತೊಗೊಂಬಂದಿದ್ದಾರೆ. ಮೊನ್ನೆ ನೀವು ನೋಡಿರಬೇಕು, ಮೊನ್ನೆ ಸಿದ್ದರಾಮಯ್ಯ ಸರ್ ಏನು ಹೇಳಿದ್ದಾರೆ ಅಂದರೆ 70% ರಿಸರ್ವೇಷನ್ ಕೊಡ್ತೀವಿ ನಾವು ಅಂತ ಹೇಳಿರೋದು ನಾವು ಕೇಳಿರ್ಬೋದು. ಅದನ್ನು ಇದು ಕಮ್ಯುನಿಟಿ ಬೇಸಿ ಮ್ಯಾಮ್. ಇದು ಈಗ ನೀವು ಹೇಳ್ದಂಗೆ ಜನರಲ್ ಮೆರಿಟ್ಗೂ ಅವರಿಗೂ, ಈಗ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಅಂತ ಅಂದಾಗ ಅವ್ರಿಗೆ ಎಲ್ಲ ರೀತಿಯೂ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಬಿಕಾಸ್ OBC ಇರ್ಬೋದು, SC ST ಇರ್ಬೋದು, OBC SC ST ಅವರೆಲ್ಲರೂ ಫಸ್ಟು ಫಾರ್ ಎಕ್ಸಾಂಪಲ್ ಈ ರಿಸರ್ವೇಷನ್ ಹೆಂಗೆ ಅಪ್ಲೈ ಆಗುತ್ತಂದರೆ, ಟಾಪ್ ಸ್ಕೋರ್ ಬಂತಂತಂದರೆ SC ST ಇರಲಿ OBC ಇರಲಿ, ಒಂದು ಜನರಲ್ ಮೆರಿಟ್ಗಿಂತ ಜಾಸ್ತಿ ಸ್ಕೋರ್ ತೊಗೊಂಡಿದ್ದಾನಂದರೆ ಅವ್ನು ಫಸ್ಟ್ ಜನರಲ್ ಮೆರಿಟಲ್ಲೇ ಕೊಡ್ತಾರೆ ಅವರಿಗೆ ಪೋಸ್ಟು. ಜನರಲ್ ಮೆರಿಟಲ್ಲಿ ಕೊಡೋದ್ರಿಂದ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಜನರಲ್ ಮೆರಿಟ್ ಸಿಗಲ್ಲ. ಈಗ ರಿಸರ್ವೇಷನ್ ಏನು, ಈಗ ಫಾರ್ ಎಕ್ಸಾಂಪಲ್ OBCಗೆ ಎಷ್ಟು ಸಿಗಬೇಕೋ ಆ OBC ಅಭ್ಯರ್ಥಿಗೆ ಸಿಗಲ್ಲ ಅದು ಮೆರಿಟ್, ಇದು ರಿಸರ್ವೇಷನು. ಅಂದರೆ ಬೇರೆಯವ್ರಿಗೆ ಸಿಗೋಂಥ ಒಂದು ಕೆಲಸ ಆಗುತ್ತೆ ಮೇಡಮ್, ಹಂಗಂತಲ್ಲ. ಯಾಕೆಂದರೆ ಈಗ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಸಿಗೋಂಥದ್ದು OBC ಕ್ಯಾಂಡಿಡೇಟ್ ತೊಗೊಬೋದು, ಮತ್ತು SC ST ತೊಗೊಬೋದು. ಈ ಥರ ಎಲ್ಲ ಆಪರ್ಚುನಿಟೀಸ್ ಇದೆ, ಇಲ್ಲ ಅಂತಲ್ಲ. ಬಟ್ ರಿಸರ್ವೇಷನಲ್ಲಿ ನಾವು ಈಗ ಮೇಡಮ್ ಈಗ ಅಪ್ಪ ಅಮ್ಮ IAS ಆಫೀಸರ್ ಇಲ್ಲ IPS ಆಫೀಸರ್ ಇಲ್ಲ ಗೌರ್ಮೆಂಟ್ ಗ್ರೂಪ್ A ಆಫೀಸರ್ ಇರ್ತಾರೆ, ಇಲ್ಲ ಗ್ರೂಪ್ B ಆಫೀಸರ್ ಇರ್ತಾರೆ. ನೀವು ನೋಡಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಮಕ್ಕಳು ಕೂಡ, ಈಗ ಗ್ರೂಪ್ A ಆಫೀಸರ್ ಮಕ್ಕಳು ಕೂಡ ಇವತ್ತು SC ST ಕಮ್ಯುನಿಟಿಯಲ್ಲಿ ಅವ್ರ ಮಕ್ಕಳಿಗೆ ರಿಸರ್ವೇಷನ್ ಸಿಗ್ತಾ ಇದೆ. ಯಾರಿಗೆ ಗ್ರಾಸ್ ರೂಟ್ ಲೆವೆಲಲ್ಲಿ ರಿಸರ್ವೇಷನ್ ಸಿಗಬೇಕು ಅವ್ರಿಗೆ ಸಿಗ್ತಾನೇ ಇಲ್ಲ ಇವತ್ತು. ಅದೊಂದು ಹೊಸದೊಂದು ಬಿಲ್ ತೊಗೊಂಬಂದು ಆ್ಯಕ್ಟ್ ಮಾಡಲೇಬೇಕು. ಈಗ ಗ್ರೂಪ್ ಅಪ್ಪ ಅಮ್ಮ, ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಹೇಳಿದ್ವು OBCಗೆ 8 lakhs ಅಂತ ಏನಿದೆ, ಇವಾಗ ಅದು ಕ್ಯಾಪ್ ಇರಬೇಕು. ಈಗ ಅಪ್ಪ ಅಮ್ಮ ಈಗ SC ST ಆ ಥರ ಏನಿಲ್ವೇ ಇಲ್ಲ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ IAS ಆಫೀಸರ್ ಇರಲಿ, ಗ್ರೂಪ್ A ಆಫೀಸರ್ ಇರಲಿ, ಗೌರ್ಮೆಂಟ್ ನೌಕರಿ ಅಂತ ಅಂದಾಗ ಈಗ 50 ಲಕ್ಷ ಪರ್ ಮಂತ್, ಒನ್ ಇಯರ್ ಇನ್ಕಮ್ ಅವ್ರಿಗೆ 50 ಲಕ್ಷ ಇರುತ್ತೆ, 25 ಲಕ್ಷ ಇರುತ್ತೆ. ನಾನು ನೋಡಿದ್ದೀನಿ, ಅವರಿಗೂ ರಿಸರ್ವೇಷನ್ ಸಿಗ್ತಾಯಿದೆ ಇವತ್ತು. ಮತ್ತು ಇವತ್ತು ರಿಯಲ್ ರಿಸರ್ವೇಷನ್ ಹೋಲ್ಡರ್ಸ್ಗೆ ಸಿಗ್ತಾನೇ ಇಲ್ಲ. ಅದು ಚೇಂಜಸ್ ಆಗಬೇಕು. ಇದ್ರ ಜೊತೆಲಿ ನಾನೇನೇನು ಅಂತಂದರೆ, ರೆಕ್ರೂಟ್ಮೆಂಟು ವಿಚಾರವಾಗಿ ರಿಸರ್ವೇಷನ್ಸ್ ಏನು ನೀವು ಹೇಳಿದ್ರಿ ಮೇಡಮ್, ಕಮ್ಯುನಿಟಿ ವಾರ್ ಆಗೋದು ಬೇಡ. ಈ ರಿಸರ್ವೇಷನ್ ಒಂದು ಸತಿ ಕೊಟ್ಟಮೇಲೆ ಯಾವುದೇ ಕಾರಣಕ್ಕೂ ಯಾವ ಗೌರ್ಮೆಂಟು ವಾಪಸ್ ತೊಗೊಳೋದಕ್ಕಾಗಲ್ಲ. ಬಟ್ ಇದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಏನಿದೆ ಅದನ್ನು ತೊಗೊಂಬಂದು ಇಮ್ಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡಬೇಕು. ಇವತ್ತು 6% ಕೊಟ್ಟಿದ್ದೀರಾ, ಓಕೆ, ವೆಲ್ ಆ್ಯಂಡ್ ಗುಡ್ಡು. ಬಟ್ ಅದನ್ನು ಯಾವ ರೀತಿ ಕೊಡಬೇಕಾಯಿತು, ಕೊಟ್ಟಿರೋದು ವ್ಯಾಲಿಡ್ ಇದೆಯಾ ಇಲ್ಲ, ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಯಿತು. ಇವರು ಅದನ್ನು ಏನೂ ಮಾಡಿಲ್ಲ. ವ್ಯಾಲಿಡ್ ಮಾಡ್ದಿರಾ ಯಾವುದೇ ಒಂದು ಬಿಲ್ಲನ್ನು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಈಗ ಇವರು ಅದನ್ನು ಒಂಥರ ನೋಡಿದ್ರೆ ಈ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡು ಸರ್ಕಾರದಲ್ಲಿ ಒಂದು ಸತಿ ನಾವು ನೋಡಿದಾಗ ಇಲ್ಲೇನು ದುಡ್ಡಿಂದು ಸಮಸ್ಯೆನೂ ಇದೆ ನಮಗೆ. ಫೈನಾನ್ಷಿಯಲ್ ಕ್ರೈಸಸ್ಸು ಸರ್ಕಾರದಲ್ಲಿ ಇದೆ. ಫೈನಾನ್ಷಿಯಲ್ ಕ್ರೈಸಸ್ಸಿಂದ ಈ ಒಂದು ಆಲ್ಟರ್ನೇಟಿವ್ ಏನಾದರೂ ರೆಕ್ರೂಟ್ಮೆಂಟ್ ಮಾಡ್ದಿರಾನು ಸಮಸ್ಯೆ ಮಾಡ್ಕೊಂಬಂದಿರೋದು. ಲಾಸ್ಟ್ 3 ಇಯರ್ಸಿಂದ ಇವ್ರು ರೆಕ್ರೂಟ್ಮೆಂಟ್ ಮಾಡಿದರೆ ಸುಮಾರು ಏನಿಲ್ಲ ಅಂದರೆ ಮೋರ್ ದೆನ್ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೋದಾಯಿತು. ಆದರೆ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಯಾವುದೇ ಒಂದು ವೇಕೆನ್ಸಿನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ತೊಗೊಂಡೋದ್ರೆ ಅವ್ರು ಫೈನಾನ್ಷಿಯಲ್ ಅಪ್ರೂವಲ್ಲೇ ಕೊಡ್ತಾ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಸರ್ಕಾರ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಇಮ್ಮಿಡಿಯೇಟ್ ಏನು ನೀವು ಮಾತು ಕೊಟ್ಟಿದ್ದೀರಾ ಅದರಂತೆ ನಡ್ಕೊಂಡ್ರೆ ಇಡೀ ರಾಜ್ಯದ ಯುವಕರು ಅವರ ಕನಸನ್ನು ಈಡೇರಿಸ್ಕೊತಾರೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಾಠ ಕಲಿಸ್ಬೇಕಂತ ಎಲ್ಲ ಯುವಕರು ಗೊತ್ತಿದೆ. ಅದನ್ನು 100% ನಾವು ಕಲಿಸ್ತೀವಿ ಮ್ಯಾಮ್. 1 ಲಕ್ಷ ವೇಕೆನ್ಸಿಯನ್ನು ಸರಿಯಾಗಿ ಫಿಲ್ ಮಾಡಿದರೆ ಫಿಲ್ ಮಾಡ್ಬೋದಿತ್ತು ಅಂತ ನೀವು ಹೇಳಿದ್ರಿ. ಹಾಗೆಯೇ ನೀವು ಹೇಳಿದ್ರಿ, ನಾನು ಕಮಿಷನರ್ ಆಫೀಸ್ ಹತ್ರ ಹೋಗಿ ಕೇಳಿದಾಗ 10,000 ಪೋಸ್ಟಿನ ಅಗತ್ಯತೆ ಕೂಡ ನಮಗಿಲ್ಲ, ನಮ್ಗೆ ಆಲ್ರೆಡಿ ಫಿಲ್ ಆಗಿದೆ, 10,000 ಸಾಕು ಅಂತ ಹೇಳಿದರು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀನಿ ಅಂತ, ಇನ್ನು ನಮಗೆ ಬೇಕಾಗೇ ಇಲ್ಲ ಕೆಲಸಕ್ಕೆ ಅಂತ ಹೇಳ್ತಾರೆ ಅಂತ, ಇನ್ನು 1 ಲಕ್ಷ ವೇಕೆನ್ಸಿ ಹೇಗೆ ಫಿಲ್ ಮಾಡ್ತಾರೆ ಇವರು ಅಂತ. ಮೇಡಮ್, ಈಗ ನಾನು ಎಕ್ಸಾಂಪಲ್ ಹೇಳಿದ್ದು ಎಜುಕೇಷನ್ ಡಿಪಾರ್ಟ್ಮೆಂಟು 70,727 ಹುದ್ದೆ ಖಾಲಿ ಇದೆ ಎಜುಕೇಷನ್ ಡಿಪಾರ್ಟ್ಮೆಂಟಾಗ. GPSTR, HSTR, PSTR, PU ಲೆಕ್ಚರರ್ದು, ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ದೈಹಿಕ ಶಿಕ್ಷಕರು ಇದೆಲ್ಲ ಸೇರಿಸಿದ್ರೆ ನಾವು 70,727 ಹುದ್ದೆ ಖಾಲಿ ಇದೆ ಅಂತ ಏನು ಹೇಳ್ತೀವಿ. ಇದನ್ನು ನಾವು ಹೋಗಿ ಕಾಲೇಜು ಶಿಕ್ಷಣ ಇಲಾಖೆ ಕೇಳಿದಾಗ ಅವ್ರು ಯಾಕೆ ಈ ಥರ ಹೇಳ್ತಿದ್ದಾರೆ ಅಂದರೆ, ಪ್ರತಿ ವರ್ಷ ಕಾಲೇಜು ಅಂದರೆ ಅಡ್ಮಿಷನ್ಸ್ ರೆಡ್ಯೂಸ್ ಆಗ್ತಾ ಬರ್ತಾಯಿದೆ. ಲಾಸ್ಟ್ 10 ಇಯರ್ಸಿಂದ ನೋಡಿದ್ರೆ ನೀವು ಆಲ್ಮೋಸ್ಟ್ ಒಂದು 16 lakhs ಅಡ್ಮಿಷನ್ಸ್ ಕಡಿಮೆ ಬರ್ತಾಯಿದೆ. ನೋಡಿ, ಪಾಪ್ಯುಲೇಷನ್ ಗ್ರೋತ್ ಮೇಡಮ್ ಎವ್ರಿ ಇಯರ್ ಆನ್ ಇಯರು ಜಾಸ್ತಿ ಆಗ್ತಾಯಿದೆ, ಕಡಿಮೆ ಆಗ್ತಾಯಿಲ್ಲ. ಬಟ್ ಆದರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಸು ಮುಚ್ಚೋಗ್ತಾ ಇದೆ.
ಪ್ರೈವೇಟ್ ಸ್ಕೂಲ್ ಜಾಸ್ತಿ ಆಗ್ತಾಯಿದೆ. ಇವರು ಗೌರ್ಮೆಂಟ್ ಏನಂತಂದರೆ ಈ ಒಂದು MLA ಮಿನಿಸ್ಟರ್ ಏನಿದ್ದಾರೆ, ಬಿಸ್ನೆಸ್ ಹೋಲ್ಡರ್ಸು, ಇವರೆಲ್ಲ ಪ್ರೈವೇಟ್ ಸ್ಕೂಲು ಕಾಲೇಜಸ್ಸು. ಇವರು ಸ್ಕೂಲು ಕಾಲೇಜಸ್ ಬೆಳಿಬೇಕಂತಂದರೆ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗೋಲ್ಲ. ಕ್ವಾಲಿಟಿ ಎಜುಕೇಷನ್ ಸಿಗಬೇಕಂತಂದರೆ ಇಲ್ಲಿ ಪ್ರಾಪರ್ ಒಂದು ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಟೀಚರ್ಸ್ ರೆಕ್ರೂಟ್ಮೆಂಟೇ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ 100 ಜನ ಮಕ್ಕಳಿದ್ರು ಒಂದು ಟೀಚರ್ ಇರಲ್ಲ, ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಮತ್ತು ಅಡ್ಮಿಷನ್ಸ್ ಆಗಲ್ಲ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಯಾವುದೇ ಸ್ಕೂಲ್ ನೋಡಿ ಮೇಡಮ್, ಅಡ್ಮಿಷನ್ ಆಗಬೇಕಾಗಿರೋದು ಕ್ವಾಲಿಟಿ ಎಜುಕೇಷನ್ಸ್ ಕೊಟ್ಟಾಗ, ಮತ್ತು ಅಲ್ಲಿ ಸಿಸ್ಟಮ್ಯಾಟಿಕ್ ಒಂದು ಏನು ಒಂದು ಇನ್ಫ್ರಾಸ್ಟ್ರಕ್ಚರ್ ಇದ್ದಾಗ ಆಟೋಮೆಟಿಕಲಿ ಪ್ರೈವೇಟ್ ಸ್ಕೂಲ್ಗೆ ಹೋಗೋದು ಕಡಿಮೆ ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಪ್ರಾಪರಾಗಿ ಟೀಚರ್ಸೇ ಇಲ್ಲ ಅಂತ ಅಂದಾಗ ಹೆಂಗೆ ಅಡ್ಮಿಷನ್ಸ್ ಆಗುತ್ತೆ ಮ್ಯಾಮ್? ಎವ್ರಿ ಇಯರ್ ನಾನು ಹೇಳ್ದಲ್ಲ, ಲಾಸ್ಟ್ 10 ಇಯರ್ಸಲ್ಲಿ 16 ಲ್ಯಾಕ್ಸ್ ಮಕ್ಕಳು ಅಡ್ಮಿಷನ್ ರೆಡ್ಯೂಸ್ ಆಗ್ತಾ ಇದೆ ಅಂತೇಳಿ. ಈಗ ಈ ನಡುವೆ ಹಾಗಾದ್ರೆ ಶಿಕ್ಷಣ ಸಚಿವರು ನೀಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳ ಬಗ್ಗೆ ನಂಬಿಕೆನೇ ಬರುವುದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ಪ್ರತಿ ವರ್ಷನೂ ನಾವು ಇಷ್ಟೊಂದು ಹುದ್ದೆಗಳನ್ನು ಫಿಲ್ ಮಾಡಿದ್ದೀವಿ ಅಂತ. ಇದೆಲ್ಲವೂ ಸುಳ್ಳು ಆಗಿದ್ರೆ ಏನು ಹೇಳ್ತೀರಿ ಅಂತ ಇದಕ್ಕೆ? ಶಿಕ್ಷಣ ಸಚಿವರೇ ಈ ರೀತಿ ಸುಳ್ಳು ಹೇಳಿಬಿಟ್ರೆ ಸೊ ಯಾರನ್ನು ನಂಬೋದು ಅಂತ? ಮೇಡಮ್, ಇದು 200% ನೋಡಿ ಮೇಡಮ್, ನನ್ನ ಮುಂದೆ ಬಂದು ಅವ್ರು ನಿಂತ್ಕೊಂಡು ಈಗ ಈ ಥರ ನೋಟಿಫಿಕೇಷನ್ಸು ಇಂಥ ವರ್ಷ ಇಂಥ ಡೇಟಲ್ಲಿ ಇಂಥ ಮಂತಲ್ಲಿ ನಾನು ಇಂಥ ನೋಟಿಫಿಕೇಷನ್ಸ್ ಬಿಟ್ಟಿದ್ದೀನಿ, ಇಷ್ಟು ಅಪ್ಲಿಕೇಶನ್ಸ್ ಬಂದಿದೆ, ಇಷ್ಟು ಜನ ಎಕ್ಸಾಮ್ಸ್ ಬರೆದಿದ್ದಾರೆ, ಇಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ಸು ನನ್ನ ಮುಂದೆ ಹೇಳಲಿ ಮೇಡಮ್, ನೋಡೋಣ. ಅವರು ಮಾಧ್ಯಮದಲ್ಲಿ ಸಿಕ್ಕಿದಾಗ, ಯಾವುದೋ ಕಾರ್ಯಕ್ರಮದಲ್ಲಿ ಹೇಳಿದಾಗ, ನೀನು ನಾಳೆ ನೋಟಿಫಿಕೇಷನ್ಸ್ ಮಾಡ್ತೀವಿ, 20,000 ಮಾಡ್ತೀವಿ, 50,000 ಮಾಡ್ತೀವಿ, 15,000 ಮಾಡಿದ್ದೀವಿ, ಇದೆಲ್ಲ ಪ್ರತಿ ಒಂದು ಸ್ಟೇಟ್ಮೆಂಟ್ಸು ನಾನು ಹೇಳ್ತಾ ಇದ್ದೀನಿ ಮೇಡಮ್, ಯಾವುದು ಸತ್ಯ ಇಲ್ಲ, ಬರೀ ಸುಳ್ಳಿನ ಮಿನಿಸ್ಟ್ರಿ ಯಾರಾದರೂ ನಮ್ಮ ಕರ್ನಾಟಕದಲ್ಲಿದ್ದರೆ ಅದು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಅಂತಲೇ ಹೇಳ್ಬೋದು ಮೇಡಮ್. ಯಾಕೆ ಅಂತಂದರೆ, ನೀವು ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಟೀಚರ್ ಆಸ್ಪಿರೆಂಟ್ಸು ಒಂದು ಹುಡುಗ ಏನಾದರೂ ಒಂದು ನೋಟಿಫಿಕೇಷನ್ಸ್ ಬಿಟ್ಟಿದ್ದಾನೆ ಅಂತ ಅವ್ರ ಪರವಾಗಿ ಹೇಳ್ಬಿಟ್ರೆ ನಾನು ಅವ್ರು ಹೇಳ್ದಂಗೆ ನಾನು ಮಾಡ್ತೀನಿ ಮೇಡಮ್. ಒಂದು ನೋಟಿಫಿಕೇಷನ್ಸ್ ಮಾಡೇ ಇಲ್ಲ ಮೇಡಮ್, ಬರೀ ಸುಳ್ಳು. ಮಾಧ್ಯಮದ ಮುಖಾಂತರ ಬರ್ತಾರೆ, ಬರೀ ಸುಳ್ಳು ಹೇಳ್ತಾರೆ ಅವರು. ನೀವು ಜಸ್ಟ್ ಇವ್ರ ಪರವಾಗಿ ನೀವು ಹೇಳ್ತೀನಿ ನೋಡಿ, ಇಷ್ಟು ಸ್ಟೇಟ್ಮೆಂಟ್ಸ್ ಏನಿದೆ ಇದೆಲ್ಲ ಸುಳ್ಳಿನ ಸ್ಟೇಟ್ಮೆಂಟ್ಸೇ ಬರೆದಿರೋದು. ಇವೆಲ್ಲ ಏನಿದೆ ಅಲ್ಲ, ಪ್ರತಿಯೊಂದು ಸುಳ್ಳು. ಶಿಕ್ಷಕರ ನೇಮಕಾತಿ ಸರ್ಕಾರ ಬದ್ಧ. ಎಷ್ಟು ಸ್ಟೇಟ್ಮೆಂಟ್ಸ್ ಇದಿಷ್ಟಿದೆಯಲ್ಲ ನೋಡಿ ಮೇಡಮ್. ಇಷ್ಟಿದೆ. ಇದು ಯಾವ ಮೇಡಮ್, ಇದು ಒಂದು 3 ಮಂತ್ಸ್ ಬ್ಯಾಕ್ ಮಾಡಿಸಿರೋ, 3-4 ಮಂತ್ಸ್ ಬ್ಯಾಕ್ ಮಾಡಿಸಿರೋದು. ಇದನ್ನು 3-4 ಮಂತ್ಸಲ್ಲಿ ಏನಿಲ್ಲ ಅಂದರೆ ಮತ್ತೆ ಇನ್ನೊಂದು 100 ಒಂದು 300-400 ಸ್ಟೇಟ್ಮೆಂಟ್ಸ್ ಇರುತ್ತೆ, ಪೇಪರ್ ಸ್ಟೇಟ್ಮೆಂಟ್ಸು, ಬೇರೆ ಇನ್ನೇನಿಲ್ಲ ಮೇಡಮ್. ಇಲ್ಲೇ ಇದೆ ಪ್ರೂಫ್ ಅವ್ರದ್ದು. ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಇವ್ರದ್ದು ಶಿಕ್ಷಣ ಇಲಾಖೆಯಿಂದ ಅಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಇವರು. ನೋಡಿ, ಈ ಥರ ನಾನು ಏನಕ್ಕೆ ಬುಕ್ ಮಾಡಬೇಕಾಯ್ತು ಹೇಳಿ? ಒಂದೇ ಒಂದು ಟೀಚರ್ ವೇಕೆನ್ಸಿ ಮೇಡಮ್, ಹೈಯೆಸ್ಟು ಇದು ಆಸ್ಪಿರೆಂಟ್ಸ್ ಇರೋದು ಟೀಚರು ಆಗಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಜನ, ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಆದರೆ ಒಂದೇ ಒಂದು ನೋಟಿಫಿಕೇಷನ್ಸ್ ಆಗ್ತಾ ಇಲ್ಲಿ. ಇದು ದೊಡ್ಡ ಇಶ್ಯೂಸ್ ಮ್ಯಾಮ್. ಹೇಳ್ತಾ ಇದ್ದೀನಲ್ಲ, ಪಾವರ್ಟಿ. ನೀವು ಬಿಜಾಪುರ, ಧಾರವಾಡ, ಅದು ಬೆಳಗಾವಿ ಎಲ್ಲ ಹೋಗ್ಬಿಟ್ರೆ, ಗುಲ್ಬರ್ಗ, ಯಾದಗಿರಿ, ಎಷ್ಟು ಬಡತನ ಇದೆ ಅಂತಂದರೆ ಒಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಅಷ್ಟು ಕಷ್ಟ ಇದೆ ಸ್ಟೂಡೆಂಟ್ಸ್ಗೆ. ಅದು ಈಗ ಅಪ್ಪ ಅಮ್ಮ ಎಷ್ಟು ವರ್ಷ ಅಂತ ದುಡ್ಡು ಕಳಿಸ್ಬೇಕು ಮ್ಯಾಮ್? 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ನೀವು ಇಲ್ಲಿ ಕೂತ್ಕೊಂಡು ಲೈಬ್ರರಿಲಿ ಕೂತ್ಕೊಂಡು ಓದ್ತಾ ಇರೋದಕ್ಕೆ ಎಷ್ಟಂತ ದುಡ್ಡು ಕಳ್ಸೋಕ್ಕಾಗುತ್ತೆ? ಅವ್ರ ಪಾವರ್ಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಡತನ ಅನ್ನೋದು ಯಾವುದು ಕಡಿಮೆ ಆಗೋಲ್ಲ ಮೇಡಮ್. ಅಪ್ಪ ಅಮ್ಮ ದುಡ್ದಿದ್ದೆಲ್ಲ ಇವ್ರ ಮಕ್ಳಿಗೆ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಸರ್ಕಾರ ಅದು ಕರೆಂಟ್ ಫ್ರೀ ಕೊಟ್ಟು 2,000 ಹಿಂಗೆ ಕೊಟ್ಬಿಟ್ರೆ ಏನೂ ಆಗೋಲ್ಲ ಮೇಡಮ್. ಅದು ಹೇಳ್ತೀನಿ ಕೇಳಿ. ಅದು ಎಲ್ಲರಿಗೂ ಸಿಗೋದು ಇಲ್ಲ. ಅದು 1 ತಿಂಗಳು ಬಂದರೆ 6 ತಿಂಗಳು ಬರೋಲ್ಲ. ಈ ಥರ ನೀವು ಗ್ಯಾರಂಟೀಸ್ ಕೊಡೋದಕ್ಕಿಂತ ಅಲ್ಲಿ ರಿಯಲ್ ಪ್ರಾಬ್ಲಮ್ಸ್ ಏನಿದೆ, ನೀವೊಂದು ಜಾಬ್ ಅಂತ ಕ್ರಿಯೇಟ್ ಮಾಡಿ, ಒಂದು ಊರಿಗೆ ಅಟ್ಲೀಸ್ಟು ನೀವೊಂದು 5 ಜನ ಹಳ್ಳಿಯಲ್ಲಿ ಒಂದು 5 ಜನ ಮಕ್ಳಿಗೆ ಸಿಗೋಂಥದ್ದು ಸಿಕ್ಕಿದ್ರೂ ಇಡೀ ಹಳ್ಳಿ ಉದ್ಧಾರ ಆಗುತ್ತೆ. ಅಲ್ಲಿ ಕ್ವಾಲಿಟಿ ಎಜುಕೇಷನ್ಸ್ ಸಿಗುತ್ತೆ. ಅವ್ನು 4 ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಾನೆ. ಒಬ್ಬ ಸರ್ಕಾರಿ ಕೆಲಸ ತೊಗೊಂಡು 4 ಜನ ಬದಲಾವಣೆ ಮಾಡ್ತಾನೆ, ಈ ಥರ ಮಾಡಿ ಅಂತ ಹೇಳ್ಬಿಟ್ಟು. ನೀವು ರೆಕ್ರೂಟ್ಮೆಂಟೇ ಮಾಡಿಲ್ಲ ಅಂತಂದರೆ, ನೀವು ಯಾವುದೇ ಗೌರ್ಮೆಂಟು ಆಫೀಸಿಗೆ ಹೋಗಿ ಮೇಡಮ್, 2-3 ಜನ ಮಾಡೋ ಕೆಲಸ ಒಬ್ಬೊಬ್ಬರು ಮಾಡ್ತಿದ್ದಾರೆ. ಇಲ್ಲಿ ನಾನು ನೆನ್ನೆನೇ ನೋಡಿದ್ದೀವಿ ಮೇಡಮ್. ನಿನ್ನೆ KPSC ಸೆಕ್ರೆಟ್ರಿ ಜ್ಯೋತಿ ಮೇಡಮ್ಮು ಸುಮಾರು ರಾತ್ರಿ 10 ಗಂಟೆ ಆದರೂ ಇನ್ನೂ KPSC ಕೆಲಸ ಮಾಡ್ತಿದ್ದಾರೆ. ಗ್ರೂಪ್ A ಆಫೀಸರು, ಗ್ರೂಪ್ B ಆಫೀಸರು, ಗ್ರೂಪ್ C ಆಫೀಸರ್. ಯಾವ ಗೌರ್ಮೆಂಟು? ಇದು ಮನೆ ಪೊಲೀಸ್ ಅಂತ ಹೇಳ್ತಾರೆ ಮೇಡಮ್. ಎಲ್ಲಿ ಒಂದೊಂದು ಮನೆಯಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR, ಒಂದು NCR ಮಾಡಿಸ್ಬೇಕಂದ್ರೆ ಒಂದು ದಿನ ಎಲ್ಲ ಬೇಕಲ್ಲಿ. ಯಾಕೆಂದರೆ ಅಲ್ಲಿ ಪೊಲೀಸ್ ಸಿಬ್ಬಂದಿನೇ ಇಲ್ಲ. ಇವ್ರು ಮನೆ ಪೊಲೀಸು. ಯಾವತ್ತು ಮನೆ ಕಾಯೋದಲ್ಲ ಮೇಡಮ್. ಮನೆ ಕಾಯಬೇಕಂತಂದ್ರೆ ಅಲ್ಲಿ ಏನು ಒಂದು ಸ್ಕೀಮ್ ತೊಗೊಂಬರ್ತೀರಾ, ಏನೊಂದು ಪಾಲಿಸಿ ತೊಗೊಂಬರ್ತೀರಾ,
ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗಬೇಕು ಅಂದರೆ ಅದು ಫಸ್ಟು ರೆಕ್ರೂಟ್ಮೆಂಟ್ ಆಗಬೇಕು. ಗೌರ್ಮೆಂಟಲ್ಲಿ ರೆಕ್ರೂಟ್ಮೆಂಟೇ ಆಗಲಿಲ್ಲ ಅಂತಂದರೆ ಯಾವ ಕೆಲಸನೂ ಆಗಲ್ಲ ಮೇಡಮ್. ಇಲ್ಲಿ ರಿಯಲ್ ಪ್ರಾಬ್ಲಮ್ಸು ಬರೀ ಸ್ಟೂಡೆಂಟ್ಸ್ಗೆಲ್ಲ, ಜನಸಾಮಾನ್ಯರಿಗೂ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಯಾವುದೇ ಒಂದು ಗೌರ್ಮೆಂಟ್ ಆಫೀಸಿಗೆ ಹೋದರೆ ಈಗ ಒಂದು ಪಾಲಿಸಿ, ಒಂದು ಸ್ಕೀಮ್ಸ್ ತೊಗೊಂಬರ್ತೀರ ಅಂತಂದ್ರಿ, ಅದನ್ನು ಗ್ರಾಸ್ ರೂಟ್ ಲೆವೆಲ್ ರೀಚ್ ಆಗಬೇಕಂತಂದ್ರೆ ಯಾರು ರೀಚ್ ಮಾಡ್ತಾರೆ ಮೇಡಮ್? ಅದನ್ನು ಜನಗಳೇ ರೀಚ್ ಮಾಡೋಕ್ಕಾಗುತ್ತಾ? ಗೌರ್ಮೆಂಟಲ್ಲಿರೋ ಅಧಿಕಾರಿಗಳು, ಗೌರ್ಮೆಂಟಲ್ಲಿರೋ ಆಫೀಸರ್ ಅವ್ರಿಗೆ ರೀಚ್ ಮಾಡಬೇಕು. ಅಲ್ಲಿ ನಿಮಗಲ್ಲಿ ರೆಕ್ರೂಟ್ಮೆಂಟೇ ಮಾಡಿಕೊಂಡಿಲ್ಲ ಅಂತಂದರೆ ಹೆಂಗೆ ರೀಚ್ ಮಾಡೋಕ್ಕಾಗುತ್ತೆ? ನೀವು ಸರ್ಕಾರದಿಂದ ಎಷ್ಟು ಲೂಪ್ ಹೋಲ್ಸ್ ಆಗ್ತಾಯಿದೆ ಹೇಳಿ ಮೇಡಮ್ ಇವತ್ತು. ಈಗ ಪೊಲಿಟಿಕಲ್ ಅಜೆಂಡಾ ಮೀಸಲಾತಿ ವಿಚಾರದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರಿ. ಈ ಪೊಲಿಟಿಕಲ್ ಅಜೆಂಡಾ ಒಂದು ಕಡೆ ಆದರೆ ನೀವು ಗಮನಿಸಬಹುದು, ಬಿಲ್ ಏನೋ ಪಾಸ್ ಆಗಿದೆ, 56% ನಡೀತಾ ಇದೆ. ಗವರ್ನರು ಇದಕ್ಕೆ ಸಹಮತ ಕೊಡ್ತಾ ಇಲ್ವಾ? ಸರ್ಕಾರ 56%ಗೆ ಓಕೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಗವರ್ನರ್ ಯಾಕೆ ಇದಕ್ಕೊಂದು ಸ್ಟೆಪ್ ಅಹೆಡ್ ತಗೊಳ್ತಾ ಇಲ್ಲ? ಅವ್ರು ಯಾಕೆ ಇಂಟರ್ಫಿಯರ್ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಅಂತ ಹೇಳಿ ನಿಮಗೆ ಅನಿಸುತ್ತೆ ಅಂತ? ಮೇಡಮ್, ಇದು ಗವರ್ನರ್ ಆಲ್ರೆಡಿ ಒಂದು ಸತಿ BJP ಗೌರ್ಮೆಂಟಲ್ಲಿದ್ದಾಗ ಅವರು ಓಕೆ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಸಪೋಸ್ ಈಗ ಗವರ್ನರು ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಆಗಿ ಬದಲು BJP ಗೌರ್ಮೆಂಟ್ ಇದ್ದಿದ್ರೆ ಈ ಸಮಸ್ಯೆ ಯಾವಾಗೋ ಬಗೆಹರಿತಿತ್ತು. ಈಗ ಇದು ಸಮಸ್ಯೆ ಏನಪ್ಪ ಅಂತಂದರೆ, ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು, ಮತ್ತು ಅಲ್ಲಿ ಗವರ್ನರು ಅಷ್ಟು ಈಸಿಯಾಗಿ ಇದು ಮಾಡೋಕ್ಕಾಗಲ್ಲ ಮೇಡಮ್. ಯಾಕೆಂದರೆ ಒಂದು ಸತಿ ಕೊಟ್ಟಿದ್ದೀನಲ್ಲ, ಈಗ ಇದು ಪೊಲಿಟಿಕಲ್ ಪಾರ್ಟಿ ಹೆಂಗೆ ಅಂತಂದರೆ ಕ್ರೆಡಿಟ್ಸ್ ಮೇಡಮ್. ಇದು ರಿಸರ್ವೇಷನ್ ಇಶ್ಯೂಸು, ಫಾರ್ ಎಕ್ಸಾಂಪಲ್ ಸೆಂಟ್ರಲ್ BJP ಇದೆ, ಗವರ್ನರು BJPಯಿಂದ ಇಲ್ಲಿ ಅಪಾಯಿಂಟ್ ಆಗಿರ್ತಾರೆ ಅಂದ್ಕೊಳ್ಳಿ, ಅವರು ಈಸಿಯಾಗಿ ಪಾಸ್ ಆಗುತ್ತೆ. ಮತ್ತು ಇವರು ನ್ಯೂಟ್ರಲ್ ಇರಬೇಕು ಮ್ಯಾಮ್. ಯಾವತ್ತು ಗವರ್ನರ್ ಅಂತ ಅಂದರೆ ಇಟ್ಸ್ ಎ ನ್ಯೂಟ್ರಲ್. ಗವರ್ನರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಒಂದು ದೇಶದ ಒಂದು ನ್ಯೂಟ್ರಲ್ ಫಸ್ಟು ಸಿಟಿಸನ್ ಅಂತ ಹೇಳಿ ಪ್ರೆಸಿಡೆಂಟು. ಇಲ್ಲಿ ಗವರ್ನರ್ ಅಂತಂದರೆ ಸ್ಟೇಟಿಗೆ ಬಂದರೆ ಫಸ್ಟ್ ಸಿಟಿಸನ್ ಅಂತ ಹೇಳ್ತೀವಿ. ಗವರ್ನರ್ ಕೆಲಸ ಏನಪ್ಪ ಅಂತಂದರೆ ಈ ನಮ್ಮ ರಾಜ್ಯದಲ್ಲಿ ಏನು ಇಶ್ಯೂಸ್ ಆಗ್ತಾಯಿದೆ ಅದ್ರ ಬಗ್ಗೆ ನೀಟಾಗಿ ಗಮನ ಹರಿಸ್ಬೇಕು. ರಾಜ್ಯದ ಜನಗಳ ಬಗ್ಗೆ ಹಿತಾಸಕ್ತಿ ಇರಬೇಕು, ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಪ್ರತಿದಿನ. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾಯಿದೆ, ಮಹಿಳೆಯರಿಗಿರ್ಬೋದು, ಮತ್ತು ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾಯಿದೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ರಿಸರ್ವೇಷನ್ ಬಿಲ್ ಏನಿದೆ ಅದನ್ನು ಪಾಸ್ ಮಾಡಿಕೊಂಡು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋಂಥ ಜವಾಬ್ದಾರಿ ಗವರ್ನರ್ಗಿರುತ್ತೆ ಮೇಡಮ್. ಆ ಗವರ್ನರ್ ಇದನ್ನು ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ರಾಜ್ಯದ ಜನಗಳಿಗೋಸ್ಕರ ಅವ್ರು ಈ ಕೆಲಸ ಮಾಡಲೇಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಮೇಡಮ್. 5-6 ವರ್ಷದಿಂದ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಅವರಿಗೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅಂದರೆ ನೆಕ್ಸ್ಟ್ ರೆಕ್ರೂಟ್ ಮಾಡ್ಕೊಳ್ತಾರೆ ಅಂಥೇಳಿ ಅದು ಹೋರಾಟ ಮಾಡಿ ಅದು ಕೂಡ ಆಗಿದೆ. ಸೊ ಒಂದು ನೋಟಿಫಿಕೇಷನ್ಗೋಸ್ಕರ 10 ಲಕ್ಷ ಜನ ಕಾಯ್ತಾ ಇರ್ತಾರೆ, ಅಥವಾ ಎಷ್ಟೊಂದು ಜನ ಅದಕ್ಕೋಸ್ಕರ ಈ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ. ನೀವು ಹೇಳಿದಿರಿ ಫೆಬ್ರವರಿ 12 ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೇಕು ಗೌರ್ಮೆಂಟ್ ಹುದ್ದೆಗಳಿಗೆ ಅಂತ. ಸೊ ನಿಮಗೆ ನಂಬಿಕೆ ಇದೆಯಾ? ಈ ನಡುವೆ 6% ಮೀಸಲಾತಿಯ ಒಂದು ಏನು ಹೋರಾಟ ಕೂಡ ನಡೀತಾ ಇದೆ, ಅದು ಆಗಬಾರ್ದು ಅಂತ ಹೇಳಿ ಜನರಲ್ ಮೆರಿಟ್ ಸ್ಟೂಡೆಂಟ್ಗಳು ಅದಕ್ಕೆ ಕೂಡ ಮುಂದೆ ಬರ್ತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು ಅಂತ. ಸೊ ನಿಮ್ಗೆ ಏನು ಅನಿಸುತ್ತೆ, ಎಷ್ಟು ನಂಬಿಕೆ ಇದೆ ಈ 10 ಲಕ್ಷ ಜನ ಏನು ಒಂದು ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ? ಸೊ ನೀವು ಲಾಸ್ಟ್ KS ರೆಕ್ರೂಟ್ಮೆಂಟ್ ಕೂಡ ಅಲ್ಲೇ ಸ್ಟಾಪ್ ಆಯಿತು. ಸೊ ಈ ಮೀಸಲಾತಿ ವಿಚಾರವಾಗಿ ಏನು ಹೇಳ್ತೀರಿ ಇದಕ್ಕೆ ಅಂತ? ನಂಬಿಕೆ ಇದೆ ಮೇಡಮ್. ಈಗ ನಾನು ಸ್ಟೂಡೆಂಟ್ಸ್ ಮೇಲೆ ನಂಬಿಕೆ ಇದೆ, ಎಲ್ಲ ಸ್ಟೂಡೆಂಟ್ಸ್. ಯಾಕೆಂತಂದರೆ ನಾವೊಂದು ಕರೆ ಕೊಟ್ಟರೆ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೆ ಒಂದಾಗಿ ಬರ್ತಾರೆ. ಏಕೆಂದರೆ ಒಬ್ಬರಿಬ್ಬರಲ್ಲ, ಲಕ್ಷಾಂತರ ಜನ ಸೇರಿ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಭಯ ಇದೆ. ಯಾಕೆ ಅಂತಂದರೆ ಆಗಸ್ಟ್ 11ನೇ ತಾರೀಕು ನಾವು ಇಲ್ಲಿ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ ಲಾಸ್ಟ್ ಇಯರು. ಅದಾದಮೇಲೆ ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಮಾಡಿದ್ವಿ. ಸುಮಾರು 50,000 to 60,000 ಜನ ಹೋರಾಟಕ್ಕೆ ಭಾಗವಹಿಸಿದರು. ಅದಾದಮೇಲೆ ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ. ಬಿಜಾಪುರದಲ್ಲಿ ಏನಿಲ್ಲ ಒಂದು ಸುಮಾರು 15,000 ಜನ ಸ್ಟೂಡೆಂಟ್ಸ್ ಭಾಗಿಯಾಗಿದ್ದರು ಅಂದರೆ ಹೋರಾಟಕ್ಕೆ. ಇದನ್ನೆಲ್ಲ ನೋಡಾದ್ಮೇಲೆ ನಾವು ಧಾರವಾಡದಲ್ಲಿ, ಇದು ಬೆಳಗಾವಿಯಲ್ಲಿ ಹೋರಾಟ ಮಾಡೋದಕ್ಕೆ ಸೆಷನ್ ಟೈಮಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅಂದರೆ ಯಾಕೆಂದರೆ 3-4 ಲಕ್ಷ ಜನ ಸೇರ್ತಾರೆ ಇವರು ಅಂತ ಹೇಳಿ, ಅಂದರೆ ಅಷ್ಟು ಯುನೈಟ್ ಇದೆ ಸ್ಟೂಡೆಂಟ್ಸಲ್ಲಿ. ಅದಾದಮೇಲೆ ಕೋರ್ಟಿಗೆ ಹೋದ್ವಿ, ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತ. ಕೋರ್ಟ್ ಆದೇಶ ಮಾಡ್ತು CM ಸರ್ ಭೇಟಿ ಮಾಡೋದಕ್ಕೆ. CM ಸರ್ ಅವರು ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಸುಮಾರು 1 hour ಚರ್ಚೆ ಮಾಡಿದ್ವಿ. ಸುಮಾರು 1 hour ಚರ್ಚೆ ಮಾಡಿದಾಗ ಸುಮಾರು 25 ಇಶ್ಯೂಸು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀವಿ. ಈ ಥರ ಸಮಸ್ಯೆ ಇದೆ, ಈ ಥರ ಇದೆ, ಹಿಂಗೆ ಅಂತ. ಅದಕ್ಕೆ ಮುಂಚೆ ಯಾವ ರೀತಿ ಇತ್ತು ಅಂತ ಗೊತ್ತಿಲ್ಲ ಮೇಡಮ್. ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೋದಾಗ ಒಂದು ರೆಸ್ಪೆಕ್ಟ್, ಅವ್ರು ನಮಗೆ ಒಂದಷ್ಟು ರೆಸ್ಪೆಕ್ಟ್ ಕೊಟ್ಟು ಪಕ್ಕದಲ್ಲೇ ಕುಂಡಿಸ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಕೇಳಿದ್ದಾರೆ. ಮತ್ತು ಸಮಾಧಾನ ಅನ್ನೋದಕ್ಕಿಂತ ಅವರು ಅವತ್ತೇ ಹೇಳಿದ್ರು ಮೇಡಮ್, ಇಂಪ್ಲೀಡ್ ಆಗಿ ನಾವು ಈಗೇನು 24 ಟೋಟಲ್ 54,000 ವೇಕೆನ್ಸಿ ಇದೆ, 54,000 ವೇಕೆನ್ಸಿನ ನಾವು ಫಿಲ್ ಮಾಡ್ತೀವಿ. ನೀವು ಕೋರ್ಟಲ್ಲಿ 20ನೇ ತಾರೀಕು ಕೇಸ್ ಇದೆ, ಅದರಲ್ಲಿ ನಾವು IA ಹಾಕ್ಕೊಂಡು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರು. ಆ ಭರವಸೆ ಮೇಲೆ ನಾವು ಆಯಿತು ಅಂತ ಹೇಳಿದ್ವಿ. ಅದಾದಮೇಲೆ ಏಜ್ ರಿಲ್ಯಾಕ್ಸೇಷನ್ನು ಅಷ್ಟೇ. ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ನಾವು ತುಂಬ ಹೋರಾಟ ಮಾಡಿದ್ವಿ. ಮುಂಚೆ ಬರೀ 2 ವರ್ಷ ಕೊಟ್ಟಿದ್ರು ಮೇಡಮ್. ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದ್ಮೇಲೆ 3 ವರ್ಷ ಕೊಟ್ಟರು. ಮೊನ್ನೆ CM ಸರ್ ಭೇಟಿ ಮಾಡಾದ್ಮೇಲೆ ಈಗ ಅದು 5 ವರ್ಷ ಮಾಡ್ತೀನಿ ಅಂತ ಅವತ್ತು ನನಗೆ ಮಾತು ಕೊಟ್ಟಿದ್ದರು. ಆ ಮಾತಿನ ಮೇಲೆ ಅವರು ಇವತ್ತು 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಮತ್ತು ಅದಾದಮೇಲೆ ಈಗ
ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರಾ ಇಲ್ಲ ಅನ್ನೋದಕ್ಕೆ ಅವತ್ತೇ ನಾನು ಹೇಳಿದ್ದೀನಿ ಮ್ಯಾಮ್. ಅವತ್ತು ರೆಕ್ರೂಟ್ಮೆಂಟು ನೀವು ಸಪೋಸ್ ಏನಾದರೂ ಕೋರ್ಟಲ್ಲಿ ಕೊಟ್ಟಿಲ್ಲ ಅಂದರೆ ಸಪ್ರೇಟ್ ನೀವು ಬಿಲ್ ಪಾಸ್ ಮಾಡಿ ಒಂದು ಆ್ಯಕ್ಟ್ ತೊಗೊಂಬಂದು ನೀವು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಲೇಬೇಕು ಸರ್ ಅಂತಲೇ ಹೇಳಿದ್ದೀನಿ ನಾನು ಅವರಿಗೆ. ಅವ್ರು ಅದಕ್ಕೆ ಆಯಿತು ಅಂತಲೇ ಒಂದು ಭರವಸೆ ಕೊಟ್ಟಿದ್ದಾರೆ ಮ್ಯಾಮ್. ಆ ಭರವಸೆ ಆಗಿ ಉಳಿಬಾರ್ದು, ಯಾಕೆಂದರೆ ಆಲ್ರೆಡಿ 3 ವರ್ಷ ವೆಯ್ಟ್ ಮಾಡಿದ್ದೀನಿ. ಇಲ್ಲಿ 3 ವರ್ಷ ವೆಯ್ಟ್ ಮಾಡಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ಮುಂದೆ ಇನ್ನೂ ವೆಯ್ಟ್ ಮಾಡಲ್ಲ. ಆ ಪೇಷನ್ಸು ಇಲ್ಲ ಸ್ಟೂಡೆಂಟ್ಸಲ್ಲಿ. ಹೋರಾಟ ಅಂತೂ ನೆಕ್ಸ್ಟ್ 12ನೇ ತಾರೀಕು ಒಳಗಡೆ ಇವರು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಮ್ಯಾಮ್. ಇಲ್ಲಾಂದರೆ 12ನೇ ತಾರೀಕು ಒಳಗಡೆ ನಾವು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಹೋರಾಟ ಮಾಡೋದಕ್ಕೆ ಎಲ್ಲ ರೂಪರೇಷನ್ ನಾವು ರೆಡಿ ಮಾಡ್ತೀವಿ. ಲಾಸ್ಟ್ ನೋಟಿಫಿಕೇಶನ್ ಏನಾಗಿತ್ತು ಸರ್ಕಾರದ ವೆಬ್ಸೈಟಲ್ಲಿ ಅಥವಾ KS ಅಭ್ಯರ್ಥಿಗಳಿಗೆ ಲಾಸ್ಟ್ ನೋಟಿಫಿಕೇಶನ್ ಯಾವಾಗ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ಯಾವಾಗ ಬಿಡುಗಡೆ ಆಗಿತ್ತು ಅಂತ ಏನು ಲಾಸ್ಟ್ ಅಪ್ಡೇಟ್ ಏನು ಅಂತ? ಮೇಡಮ್, ಈಗ ರಿಕ್ರೂಟ್ಮೆಂಟ್ ಮಾಡೋದು ಇಟ್ಸ್ ಅಪ್ ಟು ಗೌರ್ಮೆಂಟು. ಮತ್ತು ಕೋರ್ಟು ಹೇಳಿದೆ ಇಷ್ಟು ರಿಸರ್ವೇಷನ್ಸ್ ಅಂತ. ಈ ಕೋರ್ಟಲ್ಲಿ ಸ್ಟೇ ಆಗೋದಕ್ಕೆ ಮುಂಚೆ ನಾವು ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದ್ಮೇಲೆ 708 ವೇಕೆನ್ಸಿನ KE ತೊಗೊಂಡು ನೋಟಿಫಿಕೇಷನ್ ವಿತಿನ್ 1 ವೀಕಲ್ಲಿ ನೋಟಿಫಿಕೇಷನ್ಸ್ ಬಿಟ್ಟು ಮೊನ್ನೆ ಜನವರಿಯಲ್ಲಿ ಎಕ್ಸಾಮ್ಸ್ 26ನೇ ತಾರೀಕು ಎಕ್ಸಾಮ್ಸೇ ಕಂಪ್ಲೀಟ್ ಮಾಡಿದ್ರು ಮೇಡಮ್. ಈ ಎಕ್ಸಾಮ್ಸೇ ಕಂಪ್ಲೀಟ್ ಮಾಡಿದಾಗ ಆ ಒಂದು ಸಮಸ್ಯೆ ಏನಂತಂದರೆ ಈಗ ರಿಸರ್ವೇಷನು, ಈಗ ಇಂಟರ್ನಲ್ ರಿಸರ್ವೇಷನ್ ಒಂದು ಇಶ್ಯೂಸ್ ಇತ್ತು ಮ್ಯಾಮ್. ಅಂದರೆ ಎಲ್ಲರಿಗೂ ಸರ್ಟಿಫಿಕೇಟ್ ಬರಬೇಕು ಅಂತ ಹೇಳಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತೇಳಿ ಆ ಸರ್ಟಿಫಿಕೇಟ್ ಬರೋ ತನಕ ಯಾರೂ ವೆಯ್ಟ್ ಮಾಡಿಲ್ಲ. KE ಎದವರು ವೆಯ್ಟ್ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಅವರು. ನೀವು ಸರ್ಟಿಫಿಕೇಟ್ ಬರೋದಕ್ಕೆ ಮುಂಚೆ ಜಸ್ಟ್ ನೀವು ಆ ಒಂದು ಏನು ಅಪ್ಲಿಕೇಶನ್ ಒಂದು ನೋಟಿಫಿಕೇಷನ್ ಬಿಟ್ಟಾಗ ಅಪ್ಲಿಕೇಶನ್ ಫಿಲ್ ಮಾಡ್ತೀವಲ್ಲ, ಆ ಒಂದು ರಿಸರ್ವೇಷನ್ ವಿಚಾರವಾಗಿ ಅದನ್ನು ಎಂಟಿ ಬಿಡಿ. ನಿಮಗೆ ಬಂದಾದಮೇಲೆ ಅಂದರೆ ಅದು ಏನು ನಿಮಗೆ ಸರ್ಟಿಫಿಕೇಟ್ ಸಿಕ್ಕಾದ್ಮೇಲೆ ನೀವು ಅದನ್ನು ಫಿಲ್ ಮಾಡಿರ ನಾವು ಒಂದು ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾನು ಸರ್ಕಾರಕ್ಕೆ ಏನು ಕೇಳ್ತೀನಿ ಮೇಡಮ್, ಯಾವುದೇ ಒಂದು ನೋಟಿಫಿಕೇಷನ್ಸ್ ನೀವು ಆದಾಗ ಆ ಒಂದು ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗೋ ಕಡಿಮೆ ಅಂತಂದರೂ 1 ವರ್ಷ ಆಗುತ್ತೆ ಮೇಡಮ್. 1 ವರ್ಷ ಆಗುತ್ತೆ. ಈ ಸರ್ವಿಸ್ ಮೆಟ್ರೋ ಹೈಕೋರ್ಟಲ್ಲಿ ಆಗಿರ್ಬೋದು, ಸುಪ್ರೀಂ ಕೋರ್ಟಲ್ಲಿ ಜಾಸ್ತಿ ಅಂದರೆ 3-4 ಏರಿಂಗ್ ಇರುತ್ತೆ. ಅದರೊಳಗಡೆ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಪಾಡಿಗೆ ನೀವು ರೆಕ್ರೂಟ್ಮೆಂಟ್ ಮಾಡಿ, ಎಷ್ಟು ವೇಕೆನ್ಸಿ ಇದೆ ಅಷ್ಟು ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ರಿಲೀಸ್ ಮಾಡಿ. ಈ ಒಂದು ರಿಸರ್ವೇಷನ್ ಅದೊಂದು ಲಾಸ್ಟ್ ಹಂತದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಪ್ಲೈ ಮಾಡ್ಬೋದು. ಎಕ್ಸಾಮ್ಸ್ 6% ಇರ್ಬೋದು, 100% ಇರ್ಬೋದು ಮೇಡಮ್, ಯಾವುದು ಸಮಸ್ಯೆ ಆಗಲ್ಲ. ನೋಟಿಫಿಕೇಷನ್ಸ್ ಮಾಡಿ ನೀವು ಅಪ್ಲೈ ಮಾಡಬೇಕಾದ್ರೆ, ರಿಸರ್ವೇಷನ್ ಅಪ್ಲೈ ಮಾಡಬೇಕಾದ್ರೆ ನೀವು ಕೊನೆ ಹಂತದಲ್ಲಿ ಮಾಡ್ಬೋದು, ಏನು ತೊಂದರೆ ಆಗಲ್ಲ ಮೇಡಮ್. ಸರ್, ಈಗ ಕೊನೆಯದಾಗಿ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಳ್ಳೋದು, ಗೌರ್ಮೆಂಟ್ ಕೆಲಸ ಸಿಕ್ಕಲಿಲ್ಲ ಅಂತ ಹೇಳಿ 5-6 ವರ್ಷದಿಂದ ಕಾದು ತಮ್ಮ ಒಂದು ಸ್ಟ್ರಾಂಗ್ ಡಿಸಿಷನನ್ನು ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ಕೊಳ್ಳೋರು ಇದ್ದಾರೆ. ಇವ್ರಿಗೇನು ಹೇಳ್ತೀರಿ? ಮತ್ತು ಈ ಶಿಕ್ಷಣ ಸಚಿವರು ಈ ರೀತಿ ಸುಳ್ಳಿನ ಮೇಲೆ ಸುಳ್ಳು ಹೇಳೋದು ಎಷ್ಟು ಸರಿ ಅಂತ ನಿಮ್ಗೆ ಅನಿಸುತ್ತೆ? ಮೊದಲನೇದಾಗಿ ಶಿಕ್ಷಣ ಸಚಿವರ ಬಗ್ಗೆ ಹೇಳ್ತೀನಿ ಮೇಡಮ್, ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಯಾವುದೇ ಸಚಿವರು ಇರ್ಬೋದು, MLA ಇರ್ಬೋದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು ಮ್ಯಾಮ್, ಯಾವುದೇ ವ್ಯಕ್ತಿ ಇರ್ಬೋದು, ಒಂದು ನಂಬಿಕೆನೂ ತುಂಬ ಇಂಪಾರ್ಟೆಂಟು. ಒಂದೊಂದು ಸ್ಟೇಟ್ಮೆಂಟ್ಸು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಯಾರಿಗೆ? ಗ್ರಾಸ್ ರೂಟ್ ಲೆವೆಲ್ಗೆ ಸ್ಟೂಡೆಂಟ್ಸ್ ಇರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಪ್ರತಿ ಒಬ್ಬರಿಗೂ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದರೆ ನೀವು ಕೂಡ ಒಂದು ಸ್ಟೇಟ್ಮೆಂಟ್ಸು ಮಾಧ್ಯಮದ ಮುಖಾಂತರ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಯಾರು ಅನ್ಎಜುಕೇಟೆಡ್ ಇಲ್ಲ. ಮಧು ಬಂಗಾರಪ್ಪ ಸರ್ ಇರ್ಬೋದು, ಸಿದ್ದರಾಮಯ್ಯ ಸರ್ ಇರ್ಬೋದು, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಇರ್ಬೋದು, ಯಾರೇ ಸಚಿವರು ಇರ್ಬೋದು, ನೀವು ಕೂಡ ಒಂದೊಂದು ಸ್ಟೇಟ್ಮೆಂಟ್ಸ್ ಬಗ್ಗೆನೂ 100 ಸತಿ ಯೋಚನೆ ಮಾಡಿ. ಯಾಕೆಂದರೆ ಇಲ್ಲ ಅಂತಂದರೆ ಇಲ್ಲಿ ಯಾರನ್ನ ಆಯ್ಕೆ ಮಾಡಬೇಕನ್ನೋದಿದೆಯಲ್ಲ, ಜನಸಾಮಾನ್ಯರು ಅಷ್ಟೇ ಮ್ಯಾಮ್. ಎಲೆಕ್ಷನ್ ಬಂದಾಗ ಒಂದು ವೋಟ್ ಹಾಕ್ಬೇಕಂದ್ರೆ 100 ಸತಿ ಯೋಚನೆ ಮಾಡಿ ವೋಟ್ ಹಾಕಿ. ಯಾಕೆಂದರೆ ಇವ್ರು 100 ಸತಿ ಯೋಚನೆ ಮಾಡಿಬಿಟ್ಟು ಇವ್ರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಸುಮ್ಮನೆ ಹೋಗಿ ವೋಟ್ ಹಾಕ್ತೀರಾ, ಇಂಥವ್ರು ಗೆಲ್ಲಿಸ್ತೀರಾ, ಅವ್ರ ಸ್ಟೇಟ್ಮೆಂಟ್ಸ್ ಇದೇ ರೀತಿ ಬರುತ್ತೆ ಮೇಡಮ್. ಬಟ್ ಆದರೆ ಈ ರೀತಿ ಆಗಬಾರ್ದು. ಯಾವುದೇ ಸಚಿವರು ಇರ್ಬೋದು ಮ್ಯಾಮ್, ಯಾವುದೇ ಒಂದು ಸ್ಟೇಟ್ಮೆಂಟ್ಸ್ ಕೊಡ್ಬೇಕಾದ್ರೆ 100 ಸತಿ ಯೋಚನೆ ಮಾಡಬೇಕು. ಯಾಕೆಂದರೆ ಸ್ಟೂಡೆಂಟ್ಸ್ ಎಷ್ಟು ಕಷ್ಟಪಟ್ಟು ಓದ್ತಾ ಇರ್ತಾರೆ ಅಂತಂದರೆ ಇವ್ರಿಗೆ ಅರ್ಥ ಆಗೋಲ್ಲ. ಡೇ ಆ್ಯಂಡ್ ನೈಟು ಅಲ್ಲೇ ಲೈಬ್ರರಿಯಲ್ಲೇ ಮಲ್ಕೊತಾರೆ, ಅಲ್ಲೇ ಊಟ ಮಾಡ್ತಾರೆ, ಎಲ್ಲ ದಿನನಿತ್ಯ ಕರ್ಮಗಳನ್ನ ಅಲ್ಲೇ ಕಳೀತಾರೆ. ಅಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇರ್ಬೇಕಾದ್ರೆ ಇವರು 3 ವರ್ಷ ಆದರೂ ಸರ್ಕಾರ ಬಂದು ಒಂದು ನೋಟಿಫಿಕೇಷನ್ ಮಾಡಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಮೇಡಮ್. 5,000 ವೇಕೆನ್ಸಿ ಮೇಡಮ್, ಇಲ್ಲಿ 20 ಲಕ್ಷ ಜನ ಇದ್ದಾರೆ. 5,000 ವೇಕೆನ್ಸಿ, ಒಂದು ನೋಟಿಫಿಕೇಷನ್ ಆದರೆ ಕಡಿಮೆ ಅಂದರೆ 8ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಫೀಸ್ ಒಬ್ಬೊಬ್ಬರಿಗೆ 750 ರೂಪಾಯಿ ಫೀಸ್ ತೊಗೊತಾರೆ. ಒಂದೊಂದು ಅಪ್ಲಿಕೇಶನಲ್ಲಿ 80 ಕೋಟಿ 100 ಕೋಟಿ ಕಲೆಕ್ಟ್ ಮಾಡ್ಕೊತಾರೆ. ಅವ್ರು ಇಡೀ ಲೈಫ್ ಟೈಮಲ್ಲಿ ಅವ್ರು ಏನು ರೆಕ್ರೂಟ್ಮೆಂಟ್ ಮಾಡ್ಕೊತಾರಲ್ಲ, 100 ಪೋಸ್ಟ್, 50 ಪೋಸ್ಟು, 200 ಪೋಸ್ಟು, ಲೈಫ್ ಟೈಮ್ ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಅವ್ರಿಗೆ ಪೆನ್ಷನ್ ಕೊಡ್ಬೋದು ಮ್ಯಾಮ್, ಪೆನ್ಷನ್ ಕೊಡ್ಬೋದು. ಅಷ್ಟು ದುಡ್ಡನ್ನು ಇವರು ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸಾಗಿ ತೊಗೊತಾರೆ. ಅಂದರೆ ಇಷ್ಟು ಈ ಫೀಸ್ ಕಟ್ಟೋಕ್ಕೂ ಎಷ್ಟೋ ಜನದ ಹತ್ರ ದುಡ್ಡಿರಲ್ಲ, ಸಾಲ ಮಾಡಿ ಫೀಸ್ ಕಟ್ತಾರೆ. ಮತ್ತು ಎಷ್ಟೋ ಜನ ಅಪ್ಲಿಕೇಶನ್ನೇ ಹಾಕೋದು ಬಿಡ್ತಾರೆ. ಇದೆಲ್ಲ ಸಮಸ್ಯೆ ಆಗ್ತಾಯಿದೆ. ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದೇ ಸಚಿವರು ಇರ್ಬೋದು, ಸುಳ್ಳು ಹೇಳ್ಬೇಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಮೇಡಮ್. ಇದ್ರ ಜೊತೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ ಮ್ಯಾಮ್, ಧೈರ್ಯವಾಗಿರಬೇಕು, ಯಾಕೆ ಈ ಥರ ಸ್ಟೂಡೆಂಟ್ಸು ಸೂಸೈಡ್ ಮಾಡ್ಕೊಳೋದು ಅಂತೇಳಿ. ಬಟ್ ಪರಿಸ್ಥಿತಿ ಆ ರೀತಿ ಮಾಡಿರುತ್ತೆ. ಬಟ್ ಆದರೆ ಯಾವುದೇ ಒಂದು
ವ್ಯಕ್ತಿ ಒಂದು ಸತಿ ನೆಗೆಟಿವ್ ಆಗಿ ಯೋಚನೆ ಮಾಡೋ ಬದಲು ಈಗ ಸೂಸೈಡ್ ಅಂತ ಏನನ್ನು ಮಾಡ್ಕೊತಾರಲ್ಲ ಮೇಡಮ್, ಈಗ ನೇಣು ಹಾಕ್ಕೊಂಡಿರ್ಬೋದು, ನೇಣು ಹಾಕ್ಕೊಂಡು ಸತ್ತಿರೋದು ನೋಡಿದ್ದೀವಿ, ಟ್ರೈನಿಗೆ ತಲೆ ಕೊಟ್ಟು ಸತ್ತಿರೋದು ನಾವು ನೋಡಿದ್ದೀವಿ. ಧಾರವಾಡದಲ್ಲಿ ಸುಮಾರು 4-5 ಜನ ಸ್ಟೂಡೆಂಟ್ಸು ಇದೇ ರೀತಿಯಾಗಿದೆ. ಒಂದು ಎಲ್ತಿಂದ ಇಶ್ಯೂಸ್ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಒಬ್ಬರು ತೀರ್ಕೊಂಡಿದ್ದು, ಒಂದು ಹುಡುಗಿ ಟ್ರೈನಿಗೆ ಸಿಕ್ಕಿ ಸತ್ತಿದ್ದು, ಇನ್ನೊಂದು ಒಂದಿಬ್ಬರು 3 ಹುಡುಗರು ನೇಣು ಹಾಕ್ಕೊಂಡು ಸತ್ತಿದ್ದಾರೆ. ಈ ರೀತಿ ಆದಾಗ ನಮಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಯೂತ್ಸು ಮೋಸ್ಟ್ ಅಂದರೆ ನಮ್ಮ ದೇಶದ ಬೆನ್ನೆಲುಬು ಯಾರಂತಂದರೆ ಯೂತ್ಸ್ ಅಂತಲೇ ಹೇಳ್ಬೋದು. ಯುವಕರು ಒಂದು ಸತಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋ ಬದಲು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಂತ ಹೇಳ್ತೀನಿ ಮ್ಯಾಮ್. ಯಾಕೆಂದರೆ ಈಗ ಸಾಯಬೇಕು ಅಂತ ನೀವು ಎಲ್ಲಿ ಒಂದು 100% ಅನ್ಕೊತೀರಾ, ಅದರಲ್ಲಿ 1% ಬದುಕಬೇಕು ಅಂತ ಯೋಚನೆ ಮಾಡಿ ಏನು ಬೇಕಾದರೂ ಮಾಡ್ಬೋದು. ನಿಮಗೆ 1 ಅಲ್ಲ 1000 ಆಪರ್ಚುನಿಟೀಸ್ ಇದೆ. ಈಗ ಈ ಫಂಡಮೆಂಟಲ್ ರೈಟ್ಸಲ್ಲಿ ಏನು ಹೇಳಿದೆ ಅಂದರೆ ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತ ಹೇಳಲಿಲ್ಲ, ರೈಟ್ ಟು ಆಪರ್ಚುನಿಟೀಸ್ ಅಂತ ಹೇಳಿದ್ದೀವಿ. ಬಟ್ ಆಪರ್ಚುನಿಟೀಸ್ಗೋಸ್ಕರ ನಾವು ಫೈಟ್ ಮಾಡಬೇಕು, ಗೌರ್ಮೆಂಟಿಗೆ ಪ್ರಶ್ನೆ ಮಾಡೋದು ಕಲಿಬೇಕು. ನಿಮಗೆ ಅನ್ಯಾಯ ಆಗ್ತಾಯಿದೆಯಾ, ಪ್ರಶ್ನೆ ಮಾಡಿ ಅದನ್ನು ಪಡ್ಕೊಬೇಕೇ ಹೊರತು ನೀವು ಸೂಸೈಡ್ ಮಾಡಿಕೊಂಡ್ರೆ ನಿಮ್ಮನ್ನು ನಂಬ್ಕೊಂಡಿರೋ ಪೇರೆಂಟ್ಸ್ ಏನಾಗಬೇಕು, ಈ ರಾಜ್ಯ ಏನಾಗಬೇಕು, ಈ ದೇಶ ಏನಾಗಬೇಕು, ಇದ್ರ ಬಗ್ಗೆ ಎಲ್ಲ 100 ಸತಿ ಯೋಚನೆ ಮಾಡಬೇಕು. ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಡಿ. ಸೂಸೈಡ್ ಒಂದೇ ಅಲ್ಲ ಜೀವನ, ನೀವು ಮಾಡಲೇಬೇಕು ಅಂತಂದರೆ 1000 ಕೆಲಸ ಇದೆ. ಸಮಾಜ ಸೇವೆ ಮಾಡಿ, ಅದು ಆಗಲಿಲ್ವಾ ನಿಮಗೆ ರಾಜಕೀಯದಲ್ಲಿ ಎಷ್ಟೊಂದು ಆಪರ್ಚುನಿಟಿ ಇದೆ, ನೀವು ಕ್ರಿಯೇಟ್ ಮಾಡಿ, ಸಮಾಜ ಸೇವೆ ಮಾಡಿದ್ರೆ ನಿಮಗೆ ಬರುತ್ತೆ. ಅದು ಆಗಲಿಲ್ವಾ ನಿಮಗೆ 100 ಬಿಸ್ನೆಸ್ ಮಾಡ್ಬೋದು. ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ 2.5% ಡಿಸೇಬಲ್ಡ್ ಪರ್ಸನ್ ಇದ್ದಾರೆ ಮೇಡಮ್. ಅಂದರೆ ಎವ್ರಿ 100 ಜನಕ್ಕೆ 2-3 ಜನ ಡಿಸೇಬಲ್ಡ್ ಪರ್ಸನ್ನು. ಅಂದರೆ ಕೈ ಇರಲ್ಲ, ಕಾಲು ಇರಲ್ಲ, ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ. ಈ ಥರ 100ಕ್ಕೆ 2-3 ಜನ ಆ ಥರದವ್ರು ಇದ್ದಾರೆ. ಅವರೇ ಅಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ಅಂದಾಗ ಅವರಿಗೂ ಸಮಸ್ಯೆಗಳು ಇದ್ದಾವೆ. ಅವ್ರಿಗೇನು ಈ ಥರ ಡಿಸೇಬಲ್ಡ್ ಪರ್ಸನ್ ಇದ್ದರೂ ಕೂಡ ಅವ್ರು ಬದುಕಬೇಕು, ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಸ್ಟೂಡೆಂಟ್ಸು ನಿಮಗೆಲ್ಲ ದೇವರು ಕೈ ಕಾಲು ಕಣ್ಣು ಮೂಗು ಎಲ್ಲನೂ ಕೊಟ್ಟಿರ್ತಾನೆ. ನೀವು ಯೋಚನೆ ಮಾಡೋದು ಮಾತ್ರ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಈ ಥರ ಎಲ್ಲ ಸಮಸ್ಯೆ ಇರುತ್ತೆ. ಎಂತೆಂಥರೋ ಜೀವನ ಮಾಡ್ತಿದ್ದಾರೆ, ಅವ್ರನ್ನ ನೋಡಿ ನೀವು ಒಳ್ಳೆ ಜೀವನ ಮಾಡೋದು ಕಲ್ತ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಸಾಯ್ತೀನಿ ಅಂತಂದ್ರೂ ನೀವು ಸತ್ತ ಮೇಲೆ ಇಲ್ಲಿ ಸಮಾಜದಲ್ಲಿ ಯಾರೂ ನಿಮಗೆ ಕಿರೀಟ ಕೊಡಲ್ಲ. ಜಾಸ್ತಿ ಅಂತಾರೆ ನಿಮಗೆ ಅಯ್ಯೋ ಪಾಪ ಅನ್ಬೋದು ಅಷ್ಟೇ ಸತ್ತರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಹೇಳಲ್ಲ. ದಯವಿಟ್ಟು ಪಾಸಿಟಿವ್ ಆಗಿರಿ, ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೀವು ಸಮಾಜದಲ್ಲಿ ಏನೇ ಚೇಂಜಸ್ ಆಗಬೇಕಂದ್ರೂ ಪ್ರಶ್ನೆ ಮಾಡಿ, ನಿಮ್ಮ ರೈಟ್ಸ್ನ ನೀವು ತೊಗೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಕ್ರೆಡಿಟ್ ವಾರ್ ಅಂತೇನು ಸರ್ಕಾರದಲ್ಲಿ ನಡೀತಾ ಇದೆ, ಕ್ರೆಡಿಟ್ ವಾರ್ಗೋಸ್ಕರ ಈ 56% ಶೇಕಡವನ್ನು ರಿಕ್ರೂಟ್ಮೆಂಟನ್ನು ಎಲ್ಲವನ್ನು ತಡಿಬೇಡಿ, ಅದನ್ನು ಮುಂದುವರಿಸಿ. ಜೊತೆಗೆ ಏನು ಗವರ್ನರ್ ಮತ್ತು ನಮ್ಮ ರಾಜ್ಯ ಸರ್ಕಾರ ಆಗಿರಬಹುದು, ಇಬ್ಬರು ಕೂಡ ಚರ್ಚೆ ಮಾಡಿ ಯಾವ ನಿರ್ಧಾರವನ್ನು ತಗೊಳ್ಬೇಕು ಅದನ್ನು ಮಾಡಿ. ಮತ್ತು ಒಂದು ಅಪ್ಲಿಕೇಶನ್ನಿಂದ 80 ಕೋಟಿಯಷ್ಟು ಹಣ, ಅಂದರೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂದರೆ ಒಬ್ಬರು ಒಂದು 5,000 ಹುದ್ದೆ ಖಾಲಿ ಇದ್ದಾಗ ಒಂದು ಅಪ್ಲಿಕೇಶನ್ಗೆ 750 ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದ್ದೀರಿ. 80 ಕೋಟಿಯಷ್ಟು ಹಣ ಕೂಡ ಸರ್ಕಾರಕ್ಕೆ ಆಗ್ತಾ ಇದೆ. ಸೊ ಹೀಗಿರುವಾಗ ಕಳೆದ 3 ವರ್ಷದಿಂದ ಒಂದು ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಆದರೆ ರಿಕ್ರೂಟ್ಮೆಂಟ್ ಆಗಿದೆ ಅಂತ ಹೇಳಿ ಸರ್ಕಾರ ಮಾತ್ರ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದೆ. ಸೊ ನಿಜವಾಗಿ ಇದಕ್ಕೊಂದು ಸರಿಯಾದ ಕ್ರಮ ಆಗಬೇಕು ಅಂತ ಹೇಳ್ತಾ ಮತ್ತೆ ಮತ್ತೊಂದು ಇಂಟರ್ವ್ಯೂ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.